ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಇಂದಿನ ತರಗತಿಯಲ್ಲಿ ವಿದುರ ನೀತಿ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಮುಂದಿನ ಆ ತರಗತಿಗಳಲ್ಲಿ ವಿದುರ ನೀತಿಯ ಕೆಲವೊಂದಷ್ಟು ವಿಶೇಷವಾದಂತ ಉಪಯುಕ್ತವಾದ ಮಾಹಿತಿ ಬರ್ತಾ ಇದೆ. ನೋಡಿ, ಈ ಧೃತರಾಷ್ಟ್ರನಿಗೆ ಎಷ್ಟೇ ತಿಳಿಸಿ ಹೇಳಿದ್ರು ಕೂಡ ಅವನಿಗೆ ಅರ್ಥ ಆಗ್ತಾ ಇಲ್ಲ. ಅವನಿಗೆ ಅಲ್ಟಿಮೇಟ್ ಆಗಿ ಏನ್ ಬೇಕು ಅಂತ ಕೇಳ್ಕೊಂತ ಇದ್ದಾನೆ. ಮನಸ್ಸಿಗೆ ಸಮಾಧಾನ ಬೇಕು, ನಿದ್ರೆ ಬೇಕು ಅಂತ ಕೇಳ್ತಾ ಇದ್ದಾನೆ. ಆಗ್ತಾ ಇಲ್ಲ. ಈ ಕಡೆ ಏನಾಗ್ತಾ ಇದೆ ಅಂದ್ರೆ, ಯಾವಾಗ ಧೃತರಾಷ್ಟ್ರ ಯುಧಿಷ್ಠಿರನನ್ನ ನೆನ್ಪು ಮಾಡ್ಕೊಂತಾನೆ, ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ವಿದುರನಿಗೆ ಆಶ್ಚರ್ಯ ಆಯ್ತು, ಯಾಕೆ ಇವನು ಯುಧಿಷ್ಠಿರನನ್ನ ನೆನ್ಪು ಮಾಡ್ಕೊಂಡ. ಬೇಸರ, ಗೊಂದಲ ಎಲ್ಲ ಇದೆ ವಿದುರನಿಗೆ. ರಾಜ ಈ ರೀತಿ ಇದ್ದಾನಲ್ಲ ಅಂತ. ಅವನು ಸುಮ್ಮನೆ ಇದ್ದ, ಏನು ಮಾತಾಡ್ಲಿಲ್ಲ. ಯಾಕೆ ವಿದುರ, ಏನಾಯ್ತಪ್ಪ ಮಾತಾಡ್ತಾ ಇಲ್ಲ? ನಾನು ಯುಧಿಷ್ಠಿರನ ನೆನ್ಪು ಮಾಡ್ಕೊಂಡಿದ್ದು ತಪ್ಪಾಯ್ತಾ ನಿನಗೆ? ವಿದುರ ಹೇಳ್ತಾನೆ, ತಪ್ಪಲ್ಲ. ಅವನ ಸರ್ವನಾಶ ಮಾಡಿ ಅವನನ್ನ ನೆನ್ಪು ಮಾಡ್ಕೊಂಡ್ರೆ ಪ್ರಯೋಜನ ಏನು? ಯಾರಿಗೋ ಒಬ್ರು ಮೋಸ ಮಾಡ್ಬಿಟ್ಟಿರ್ತೀರಾ, ಅಥವಾ ಏನೋ ಒಂದ್ ಮಾತಂದಿರ್ತೀರ ಕೋಪದಲ್ಲಿ, ಅಥವಾ ಅನ್ಯಾಯವನ್ನ ಮಾಡಿರ್ತೀರ. ನೀವ್ ಯಾವತ್ತೋ ಕೂತ್ಕೊಂಡ್ಬಿಟ್ಟು ನೀವ್ ಅನ್ಯಾಯ ಮಾಡಿದವ್ರಿಗೆ, ಮೋಸ ಮಾಡಿದವ್ರ ಬಗ್ಗೆ ನೀವು ನೆನಪು ಮಾಡ್ಕೊಂಡ್ರೆ ಅದು ಒಳ್ಳೆತನ, ಅದು ಕ್ಷಮಾ ಗುಣನ? ಅದು ರಾವಣನಿಗೆ ಆಗಾಗ ರಾಮನ ಗುಣ ನೆನಪಾಗ್ತಾ ಇತ್ತಂತೆ, ಕೂತ್ಕೊಂಡಿರ್ಬೇಕಾದ್ರೆ, ಒಬ್ಬನೇ ಕೂತಿರ್ಬೇಕಾದ್ರೆ. ರಾವಣನಿಗೆ ರಾಮನ ಒಳ್ಳೆತನ ನೆನಪಾಗ್ತಾ ಇತ್ತು. ಪ್ರಯೋಜನ ಏನು? ರಾಮನ ಒಳ್ಳೆತನ ನೆನಪು ಮಾಡ್ಕೊಂಡವನ್ಗೆ ಅದನ್ನ ಅಳವಡಿಸ್ಕೊಂಡ್ಬಿಟ್ಟಿದ್ರೆ ಅವನ ಸಾವು ತಪ್ತಾ ಇತ್ತು. ಯಾರಿಗೋ ಮೋಸ ಮಾಡ್ಬಿಟ್ಟು ನೀವು ಇವತ್ತು ಕೂತ್ಕೊಂಡು ಅದನ್ನ ಪಶ್ಚಾತ್ತಾಪ ಪಟ್ರೆ ಪ್ರಯೋಜನ ಏನು? ಯಾವಾಗ ರಾವಣ ಅಂತ ಹೇಳ್ಬಿಟ್ನೋ ಧೃತರಾಷ್ಟ್ರನಿಗೆ ಚುಚ್ಚಿಬಿಡ್ತು ಮನಸ್ಸು. ಸರಿ, ಒಂದ್ ಮಾತು ಕೇಳ್ತೀನಿ ವಿದುರ, ಯುಧಿಷ್ಠಿರನ ಗುಣಗಳು ಹೇಳು ನೋಡೋಣ, ಕೇಳೋಣ. ನಿನ್ನ ಬಾಯಿಲಿ ಯುಧಿಷ್ಠಿರನ ಗುಣಗಳನ್ನ ಕೇಳಬೇಕು ಅಂತ ಅನ್ನಿಸ್ತಿದೆ, ಹೇಳು ನೋಡೋಣ. ಯುಧಿಷ್ಠಿರನ ಬಗ್ಗೆನಾ? ಅವನು ಎಂತ ಆಪತ್ತಿನ ಕಾಲದಲ್ಲೂ ಸತ್ಯವನ್ನ ಬಿಡದವನು, ಧರ್ಮವನ್ನೇ ನಂಬಿ ಬದುಕಿದವನು, ತಾನು ಶಾಂತನಾಗಿ ಕಷ್ಟಗಳನ್ನ ಸಹಿಸ್ಕೊಂಡು ನಿಮ್ಮನ್ನ ಕ್ಷಮಿಸ್ತವನು. ಅದು ಅವನ ದೋಷ. ಒಬ್ಬ ಮನುಷ್ಯ ತುಂಬಾ ಸಹೃದಯ ಆಗಿರ್ಬಾರ್ದಂತೆ, ಅದು ಅವನಿಗೆ ದೋಷ ಕಾಟ್ಬಿಡುತ್ತಂತೆ. ನೀವ್ ಅನ್ಕೊಂಡಿದ್ದೀರ ಅದು ಅವನ ಅಶಕ್ತಿ ಅಂತ. ನಿಮ್ಮ ಎಲ್ಲರ ಭ್ರಾಂತಿ ಏನ್ ಗೊತ್ತಾ? ಅವನಿಗಿರೋ ಶಕ್ತಿನೇ ಅದು. ವಿಶ್ವಾಮಿತ್ರ ಋಷಿ ಹಾಗಕ್ಕಿನ್ನ ಮುಂಚೆ ಬ್ರಾಹ್ಮಣರನ್ನ ಪೀಡಿಸ್ತವನು, ವಶಿಷ್ಠರನ್ನ ಹಿಂಸಿಸ್ತವನವನು. ವಿಶ್ವಾಮಿತ್ರ ಆಶ್ರಮವನ್ನೇ ಸುಟ್ಟಾಕಿದವನು, ಮಕ್ಕಳನ್ನ ಕೊಂದವರು. ಅದೇ ಶಿವದತ್ತವಾದ ಎಲ್ಲ ಅಸ್ತ್ರಗಳನ್ನ ಅವರ ಮೇಲೆ ಪ್ರಯೋಗಿಸಿದ್ರು. ವಶಿಷ್ಠರು ಶಾಪ ಕೊಟ್ರ? ಶಪಿಸಿದ್ರ? ಇಲ್ಲ. ಯಾಕೆ? ಅವ್ರಿಗೆ ಶಾಪ ಶಕ್ತಿ ಇರ್ಲಿಲ್ವಾ? ಅವ್ರ ತಪಸ್ಸಿನ ಫಲವಾಗಿ ಏನ್ ಬೇಕಾದ್ರೂ ಮಾಡೋಂತ ಶಕ್ತಿ ಇತ್ತು, ಯಾಕೆ ಮಾಡ್ಲಿಲ್ಲ? ಯಾವಾಗ ವಿಶ್ವಾಮಿತ್ರ ಅವರು ಋಷಿ ಆಗಕ್ಕಿಂತ ಮುಂಚೆ ಅಷ್ಟೆಲ್ಲ ಕಷ್ಟ ಕೊಟ್ರು ಕೂಡ ವಶಿಷ್ಠರು ಕ್ಷಮಿಸಿದ್ರು. ವಿಶ್ವಾಮಿತ್ರರಿಗೆ ಜೀವನದಲ್ಲಿ ಜಿಗುಪ್ಸೆ ಹುಟ್ಟುಬಿಡ್ತು. ನಂಗೆ ಇಷ್ಟೆಲ್ಲಾ ತೊಂದರೆ ಕೊಟ್ರು ಒಬ್ಬ ಮನುಷ್ಯ ಅದ್ ಹೇಗೆ ಇಷ್ಟು ಸಹಿಸ್ಕೊಂಡಿರಕ್ ಸಾಧ್ಯ? ಇಂಥ ತಾಳ್ಮೆ ನನ್ನಲ್ಲಿ ಯಾಕೆ ಬರ್ತಾ ಇಲ್ಲ? ಇಂಥ ಒಳ್ಳೆತನ ನನ್ನಲ್ಲಿ ಯಾಕಿಲ್ಲ? ಬದಲಾವಣೆ ಆಗೋದ್ರು ವಿಶ್ವಾಮಿತ್ರರು. ಲೋಕಕ್ಕೆ ಅದು ಉಪಕಾರ ಆಗೋಯ್ತು. ಅವತ್ತೇನಾದ್ರೂ ವಶಿಷ್ಠರು ಶಾಪ ಕೊಟ್ಬಿಟ್ಟಿದ್ರೆ ವಿಶ್ವಾಮಿತ್ರರನ್ನ, ಋಷಿ ಆಗ್ತಿರ್ಲಿಲ್ಲ, ಬ್ರಹ್ಮರ್ಷಿ ಆಗ್ತಿರ್ಲಿಲ್ಲ. ಯಾಕೆ? ಕೃಷ್ಣ ಶಿಶುಪಾಲನ 99 ತಪ್ಪುಗಳನ್ನ ಕ್ಷಮಿಸ್ಲಿಲ್ವಾ? ಈ ಭೂಮಿಯನ್ನ ಕ್ಷಮಾಧರಿತ್ರಿ ಅಂತ ಕರೀತಾರೆ.
ಯಾಕೆ? ಮಾನವರು ಮಾಡ್ತಕ್ಕಂಥ ಸಕಲ ಅಪರಾಧವನ್ನ, ಅಪಚಾರವನ್ನ, ದ್ರೋಹಗಳನ್ನ ಸಹಿಸುವ ಈ ಭೂಮಿ ಒಳಗಡೆ ಜ್ವಾಲೆಯನ್ನ ಇಟ್ಕೊಂಡಿದ್ದಾಳೆ, ಅದು ನೆನಪಿರ್ಲಿ. ಆ ಜ್ವಾಲಾಮುಖಿ ಹೇಳ್ಬೇಕಾದ್ರೆ ಅವಳಿಗೆ ಅಷ್ಟು ದುಃಖ ಆಗಬೇಕು, ಅಷ್ಟು ನಮ್ಮ ಮೇಲೆ ಜಿಗುಪ್ಸೆ ಹುಟ್ಟಬೇಕು, ಅಷ್ಟು ಕ್ಷಮೆಯಿಂದ ಇರ್ತಕ್ಕಂಥ ಭೂಮಾತೆಗೆ ಸಿಡಿಯೋದು ಕೂಡ ಗೊತ್ತು. ಒಬ್ಬ ಮನುಷ್ಯನ ತಾಳ್ಮೆಯನ್ನ ಯಾವತ್ತೂ ಪರೀಕ್ಷೆ ಮಾಡಬಾರದು. ನಾವ್ ಅನ್ಕೊಂಡಿರ್ತೀವಿ ಅವನು ಏನು ಆಗದೆ ಇರೋನು ಕೈಯಲ್ಲಿ ಅಂತ, ಆದ್ರೆ ಅವನ ತಾಳ್ಮೆ ಅಂತಕ್ಕಂಥ ಕಟ್ಟೆ ಹೊಡೆದಾಗ ಆತ ಏನ್ ಬೇಕಾದ್ರೂ ಮಾಡಬಹುದು, ಭೂಮಿ ತರ. ಹಾಗೇನೇ ಒಂದು ಕಾಲ ಬರುತ್ತೆ, ಆದ್ರೂ ಬಂದ ಹೊರತು ನಿರಪರಾಧಿಯನ್ನ ಹಿಂಸಿಸಿದವರಿಗೆ ಅದು ಸುಮ್ಮನೆ ಬಿಡಲ್ಲ. ಕ್ಷಮೆ, ಸಾರಿ ಅಥವಾ ಫರ್ಗಿವ್ನೆಸ್ ಅಂತಕ್ಕಂಥದ್ದು, ರಿಗ್ರೆಟ್ ಮಾಡ್ತಕ್ಕಂಥದ್ದು ತುಂಬಾ ದೊಡ್ಡದು ಜೀವನದಲ್ಲಿ. ಯಾರಿಗೆ ಕ್ಷಮಿಸೋ ಗುಣ ಇರುತ್ತೆ ಅದು ಯೋಗ ಶಕ್ತಿ ಅಂತ ಕರಿತೀವಿ. ಅವನಲ್ಲಿ ಒಳಗಡೆ ಏನೋ ಒಂದು ಶಕ್ತಿ ಇರುತ್ತೆ, ಒಂದು ಪವರ್ ಇರುತ್ತೆ, ಒಂದು ಎನರ್ಜಿ ಇರುತ್ತೆ, ಹಾಗಾಗಿ ಅವನು ಎಲ್ರನ್ನೂ ಕ್ಷಮಿಸ್ತಾ ಇರ್ತಾನೆ. ಯಾರಲ್ಲಿ ಕ್ಷಮಾ ಗುಣ ಇಲ್ವೋ, ಕ್ಷಮಿಸೋ ಗುಣ ಇಲ್ವೋ, ಅವನ ಜೀವನದಲ್ಲಿ ಏನನ್ನು ಸಾಧಿಸಲಾರ. ಪರಮಾತ್ಮ ವಿಷ್ಣು ವೈಕುಂಠದಲ್ಲಿ ಇದ್ದ, ಭೃಗುಮುನಿ ಬಂದು ಅವನ ಎದೆಗೆ ಜಾಡಿಸಿ ಒದಿತಾನೆ, ಪರಮಾತ್ಮನ ಎದೆಗೆ. ಆ ಕ್ಷಣದಲ್ಲಿ ಅವನನ್ನ ಸುಟ್ಟು ಬೂದಿ ಮಾಡಬಹುದಿತ್ತು ಮಹಾವಿಷ್ಣು, ಆದ್ರೆ ಕ್ಷಮಿಸಿದ್ರು ಭೃಗುಮುನಿಯನ್ನ. ಮೆಲ್ಲನೆ ಕಾಲೊತ್ತೋ ನೆಪ ಮಾಡಿ ಭೃಗು ಮೈ ಮರ್ತಾಗ ಅವನ ಕಾಲಿನಲ್ಲಿರ್ತಕ್ಕಂಥ ಕಣ್ಣನ್ನ ಕಿತ್ತು ಅಹಂಕಾರ ನಾಶ ಮಾಡಿದ್ರು. ಇದು ಭಗವಂತನ ಮಹಾಗುಣ, ಇದೇನು ಕ್ಷಮಾಗುಣ ಅಂತ ಕರಿತೀವಿ. ಇಷ್ಟೂ ಗುಣಗಳು ಯುಧಿಷ್ಠಿರನಲ್ಲಿ ಸಮೃದ್ಧವಾಗಿದೆ. ಯಾವಾಗ ಯುಧಿಷ್ಠಿರನ ಒಳ್ಳೆ ಗುಣ ಕೇಳಿಬಿಟ್ಟ ವಿದುರನ ಬಾಯಲ್ಲಿ, ಧೃತರಾಷ್ಟ್ರನಿಗೆ ಮತ್ತಷ್ಟು ಭಯ. ಕಣ್ಣು ಪಿಳಿಪಿಳಿಸ್ತಾ ಇದ್ದಾನೆ, ಗಂಟು ಒಣಗ್ತಾ ಇದೆ ಗಂಟ್ಲು. ಮತ್ತೆ ಪ್ರಶ್ನೆ ಕೇಳ್ದ. ಜೀವನದಲ್ಲಿ ಎಲ್ರೂ ಕೂಡ ಹಣ ಮಾಡಕ್ಕಿಂತ ಮುಂಚೆ ಹಣ ಬೇಕು ಅಂತಾರೆ, ಹಣ ಮಾಡಿದ್ಮೇಲೆ ಶಾಂತಿ ಬೇಕು ಅಂತಾರೆ ವಿದುರ. ಹಾಗಾದ್ರೆ ಶಾಂತಿ ಅಂದ್ರೇನು ನಿನ್ ಪ್ರಕಾರ? ಅದಕ್ಕೇನಾದ್ರೂ ವ್ಯಾಖ್ಯಾನ ಇದೆಯಾ, ಎಕ್ಸ್ಪ್ಲನೇಷನ್ ಇದೆಯಾ? ಏನು ಶಾಂತಿ ಅಂದ್ರೇನು? ಶಾಂತಿಯಲ್ಲಿ ಏನಾದ್ರೂ ಧರ್ಮ ಹುಡುಕ್ಬೇಕಾ ನಾವು? ಒಬ್ಬ ಮನುಷ್ಯನಿಗೆ ತೃಪ್ತಿ ಬರೋದು ಯಾವಾಗ? ಅವನು ಸುಖದಾರಿಗೆ ಹೋಗೋದು ಹೇಗೆ? ಹೇಳಿದ್ನಲ್ಲ ಮಹಾರಾಜ, ಶಾಂತಿಯಿಂದ, ಕ್ಷಮೆಯಿಂದ ಶಾಂತಿ ಸಿಗುತ್ತೆ. ಯಾರ ಮನಸ್ಸು ಶೋಭೆಗೊಳ್ಳಲ್ವೋ, ಅತಿ ಹೆಚ್ಚು ಕುಣಿದಾಡೋದು ಅಥವಾ ಅತಿ ಹೆಚ್ಚು ಸಂತೋಷ ಪಡೋದು, ಅತಿ ಹೆಚ್ಚು ದುಃಖ ಪಡದೇ ಇರೋದು, ಎಲ್ಲವೂ ಸಮತೋಲನದಲ್ಲಿ ಇಟ್ಕೊಂಡಿರ್ತಾನೆ, ಅದು ಶಾಂತಿ. ಮನುಷ್ಯನಿಗೆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಸಹಜ ಗುಣ ಅನ್ನೋದು ಧರ್ಮ, ಕಾಮಕ್ರೋಧಗಳಲ್ಲ. ಪರಮಾತ್ಮ ಯಾವತ್ತು ನಮ್ಮ ತಲೆಯಲ್ಲಿ ಕಾಮಕ್ರೋಧಗಳನ್ನ ತುಂಬಿ ಕಳಿಸಲ್ಲ. ಈ ಭೂಲೋಕದ ಸ್ಪರ್ಶ ಆಗಿದ ತಕ್ಷಣ ಅದು ಪ್ರಾರಂಭ ಆಗ್ಬಿಡುತ್ತೆ. ದೇವಸ್ಥಾನದ ಒಳಗಡೆ ಹೋಗಿದ ತಕ್ಷಣ ಭಕ್ತಿ ಎನ್ನೋ ಪಾಕ ಉಕ್ಕದಾಗೆ, ನಾವ್ ಯಾವಾಗ ಸಾಂಸಾರಿಕ ಪ್ರಪಂಚದಲ್ಲಿ ಇರ್ಬೇಕಾದ್ರೆ ಕೋಪ ಅಂತಕ್ಕಂಥದ್ದು ಹುಕ್ಕದಾಗೆ, ಯಾರೋ ಸ್ನೇಹಿತರ ಜೊತೆ ಇರ್ಬೇಕಾದ್ರೆ ಹಾಸ್ಯ ಅನ್ನೋದು ಉಕ್ಕದಾಗೆ, ಕಾಮ ಕ್ರೋಧಗಳು ತುಂಬಿರ್ತಕ್ಕಂಥ ನೆಲೆಯಲ್ಲಿ ಅದೇ ಉಟ್ಕೊಳುತ್ತೆ ಮನುಷ್ಯನಿಗೆ. ವಿದ್ಯೆಯಿಂದ್ರೆ ತೃಪ್ತಿ ಸಾಧ್ಯ, ಆಸೆಯಿಂದಲ್ಲ. ಯಾರು ಅಹಿಂಸಾ ವ್ರತವನ್ನ ಹಿಡಿದಿರ್ತಾನೋ ಅವನಿಗೂ ಒಂದ್ ರೀತಿ ಸುಖ, ದ್ರೋಹ ಅಪಚಾರಗಳಿಂದಲ್ಲ. ಇದ್ಯಾಕೋ ಸ್ವಲ್ಪ ಅರ್ಥ ಆಗ್ಲಿಲ್ಲ ನಿಮ್ ತರ. ಧೃತರಾಷ್ಟ್ರನಿಗೆ ಅರ್ಥ ಆಗ್ಲಿಲ್ಲ ಈ ಮಾತುಗಳು. ಯಾಕೆ ಆಸೆ ಇರಬಾರ್ದು ಅಂತ್ಯ? ಕ್ಷತ್ರಿಯನಿಗೆ ಆಸೆ ಇರಬಾರ್ದಾ? ನೀನ್ ಹೇಳೋದು ಸನ್ಯಾಸಿಗೆ ಸರಿ ಇದೆ ಮಾತು, ಸಾಂಸಾರಿಕದಲ್ಲಿರೋನ್ಗೋ ಅಥವಾ ರಾಜನಾದವನ್ಗೆ ನಿನ್ ಮಾತು ತರವಲ್ಲ.
ಭೂಮಿ ಗೆಲ್ಲಬೇಕು, ರಾಷ್ಟ್ರ ಸಂಘಟನೆ ಮಾಡಬೇಕು, ದುರ್ಜನರ ಶಿಕ್ಷಣ ಕೊಡ್ಬೇಕು, ಸೇನಾಚರಣೆ ಮಾಡ್ಬೇಕು. ಇದ್ಯಾವುದು ಮಾಡಿದ್ರೆ ಅಹಿಂಸಾ ಅಂತ ಕೂತ್ಕೊಂಡ್ಬಿಟ್ರೆ ಆಗತ್ತಾ? ಹೇಳ್ತಾನೆ, ರಾಜನ್, ಲೋಕದಲ್ಲಿ ಎರಡು ವಿಧವಾದ ಪುರುಷರನ್ನ ಭೂಮಿ ನುಂಗು ಬಿಡ್ತಾಳೆ. ಭೂಮಿ ತಾಯಿ ಏನ್ ಮಾಡ್ತಾಳೆ? ನುಂಗುತ್ತಾಳೆ. ಯಾರನ್ನ? ನೋಡಿ, ಇಲಿಗಳು ಎಲ್ಲಿ ವಾಸ ಮಾಡುತ್ತೆ? ಬಿಲದಲ್ಲಿ ವಾಸ ಮಾಡುತ್ತೆ. ಸುಖವಾಗಿದ್ದಾವೆ ಅಂತ ಭ್ರಾಂತಿಯಲ್ಲಿದ್ರೂ ಕೂಡ, ಈ ಬಿಲದೊಳಗೆ ಯಾರೂ ಬರಕ್ ಸಾಧ್ಯ ಇಲ್ಲ ಅಂತ ಅನ್ಕೊಂಡ್ರು ಕೂಡ, ಹಾವು ಹೊಕ್ಕಿ ಅವನ್ನ ತಿಂದು ಅದರ ಭ್ರಾಂತಿಯನ್ನ ಬಿಡಿಸುತ್ತೆ. ಅದೇ ತರ ಭೂಮಿ ಮೇಲಿದ್ದೇವೆ, ನನ್ನನ್ನ ಯಾರು ಏನು ಮಾಡಕ್ಕಾಗಲ್ಲ ಅಂತ ಅನ್ಕೊಂಡಾಗ ಈ ಭೂಮಿ ಭಾರವನ್ನ ಪ್ರಕೃತಿ ತಾಯಿ ತಿನ್ನು ಬಿಡ್ತಾಳೆ, ನುಂಗು ಬಿಡ್ತಾಳೆ. ಹಾವು ಇಲಿಯನ್ನ ತಿಂದ ಹಾಗೆ. ನೀವು ಕ್ಷತ್ರಿಯರ್ ಇರ್ಬೋದು, ನೀವು ಸಾಂಸಾರಿಕ ಜೀವನದವ್ರು ಆಗಿರ್ಬೋದು, ಆಸೆ ಧರ್ಮಕ್ಕೆ ಬದ್ಧವಾಗಿರ್ಬೇಕು. ಒಬ್ಬ ಜೂಜಿನಲ್ಲಿ ನಿರಪರಾಧಿಯ ಸರ್ವಸ್ವವನ್ನ ಅಪಹರಣ ಮಾಡೋದು ದಿಗ್ವಿಜಯ ಅಲ್ಲ. ರಾಷ್ಟ್ರ ಸಂಘಟನೆ ಮಾಡೋದು ಮೋಸದಿಂದಲ್ಲ. ಅಹಿಂಸೆ ಅಂದ್ರೆ ಶಿಷ್ಟ ರಕ್ಷಣೆ, ದುಷ್ಟ ಶಿಕ್ಷಣ ಅಲ್ಲ. ಒಂದು ಮಾತು ಹೇಳ, ಒಬ್ಬ ಮನುಷ್ಯ ಮನೇಲಿ ಕೂತಿರ್ತಾನೆ, ದುಡಿಯದೆ ಹಣ ಬರ್ಬೇಕು ಅಂತ ಅನ್ಕೊಂತಿರ್ತಾನೆ. ಏನೋ ಅವನ ಹತ್ರ ಸಲಕರಣೆ ಇಲ್ಲ, ಸಾಧನ ಇಲ್ಲ. ಅದೇ ಒಬ್ಬ ಮಹಾ ಭಿಕ್ಷುಕ ಏನ್ ಮಾಡ್ತಾನೆ? ನಿರಂತರ ಸಂಚಾರ ಮಾಡ್ತಾನೆ, ಭೂಲೋಕ ಇಲ್ಲ. ಇಬ್ರು ಕೂಡ ಒಂದೇ ಕಾಲಸರ್ಪದಲ್ಲಿ ಹೋಗ್ತಾ ಇರ್ತಾರೆ. ಭಿಕ್ಷೆ ಬೇಡದವನು ಉತ್ತಮ ಸ್ಥಾನಕ್ಕೆ ಹೋದ್ರೆ ಮನೆಯಲ್ಲೇ ಕೂತ್ಕೊಂಡು ಹಣ ಮಾಡಬೇಕು ಅಂದವನು ಬೀದಿಗೆ ಬಂದಿರ್ತಾನೆ. ಹಾಗೆ ನಿನ್ನ ಮಕ್ಕಳು ಕೂಡ ಎಲ್ಲಿ ದಿಗ್ವಿಜಯ ಮಾಡಿದ್ದಾರೆ? ಭಿಕ್ಷೆ ಬೇಡಿ ರಾಜ್ಯ ಕಟ್ಟಿದಂಗ ಆಗ್ಲಿಲ್ವಾ? ಭಿಕ್ಷೆ ಬೇಡಕ್ಕೆ ನೀವು ಯಾರನ್ನ ಕಾಡ್ಗೆ ಹಾಕಿದ್ರು ಅವ್ರು ಇವತ್ತು ಸಿಂಹಾಸನ ಆಳಕ್ ರೆಡಿ ಆಗ್ತಾ ಇದ್ದಾರೆ. ಮನೇಲೆ ಕುತ್ಕೊಂಡು ಆಸ್ತಿ ಮಾಡ್ಬೇಕು ಅಂದ್ರು ಬೀದಿ ಬರಕ್ ರೆಡಿ ಆಗ್ತಾ ಇದ್ದಾರೆ. ಇದು ದುರಾಸೆ, ಇದು ಕಪಟ, ಇಲ್ಲಿ ಧರ್ಮ ಇಲ್ಲ, ಶಾಂತಿಯೂ ಸಿಗಲ್ಲ ನಿನಗೆ. ವಿದುರ, ನಿನ್ನ ಮಾತು ತುಂಬಾ ಹರಿತ ಆಗ್ತಾ ಇದೆ. ಯಾಕೆ ಚುಚ್ತಾ ಇದ್ಯಾ ನನ್ನನ್ನ? ರಾಜ, ರೋಗಿಗೆ ಚಿಕಿತ್ಸೆ ಮಾಡ್ಬೇಕಾದ್ರೆ ನೋವಾಗುತ್ತೆ, ತಡ್ಕೋಬೇಕು. ರಕ್ತ ಬರುತ್ತೆ, ತಡ್ಕೋಬೇಕು. ರೋಗವಾದಂತಹ ಭಾಗವನ್ನ ಕತ್ತರಿಸ್ಬೇಕಾಗತ್ತೆ, ಚುಚ್ಚಬೇಕಾಗತ್ತೆ. ಸರಿ, ನೀನ್ ಹೇಳೋದು ಒಪ್ಕೊಂತೀನಿ. ಹಾಗಾದ್ರೆ ಇದೆಲ್ಲ ನನ್ನ ಮಕ್ಳಿಗೆ ಹೆಂಗೆ ಮನ್ಸಿಗೆ ಬಂತು? ಅವ್ರಿಗೆ ಯಾವ ತರ ಪ್ರೇರಿತ ಆಯ್ತು? ಯಾವ ರೀಸನ್ ಇಂದ ಅವ್ರು ಈ ರೀತಿ ಆಗೋದ್ರು? ಕಾರಣ ಏನು ವಿದುರ? ರಾಜ, ಲೋಕದಲ್ಲಿ ಪೂಜಿತ ಪೂಜಕರು, ಪರಪ್ರತ್ಯಕ್ಕಾರಿಗಳು ಅಂತ ಎರಡು ವರ್ಗದವರು ಇರ್ತಾರೆ. ಎರಡು ವರ್ಗ. ಒಂದು, ಹಿಂದೂ ಮುಂದು ವಿಚಾರಿಸ್ದೆ, ನಾನು ಯೋಚನೆ ಮಾಡಿದ್ದೆ ಸರಿ ಅಂತ ಮುಂದುವರಿಯೋನು. ಇನ್ನೊಬ್ಬ ತನಗೆಷ್ಟೇ ಗೊತ್ತಿದ್ರು ಕೂಡ ಮತ್ತೊಬ್ಬರನ್ನ ಕೇಳಿ ಮಾಡಿ ಮುಂದಕ್ಕೆ ಹೆಜ್ಜೆ ಇಡೋನು. ಆಯ್ತಾ? ರಸ್ತೆಯಲ್ಲಿ ಒಂದು ಮರ, ಒಬ್ಬ ಮನುಷ್ಯ ಹೋಗ್ತಾ ಇರ್ತಾನೆ, ಒಂದು ಮರ ನೋಡ್ತಾನೆ, ಅವ್ನಿಗೇನು ಅನ್ಸುತ್ತೆ. ಹೋಗ್ಬಿಟ್ಟು ಏನ್ ಮಾಡ್ತಾನೆ? ಅಕಸ್ಮಾತ್ ಆಗಿ ಅದನ್ನ ಸುತ್ತ ಹಾಕ್ತಾ ಇರ್ತಾನೆ, ಪ್ರದಕ್ಷಿಣೆ ಹಾಕ್ಬಿಡ್ತಾನೆ ಮರಕ್ಕೆ. ಅದನ್ನ ನೋಡ್ಬಿಟ್ರು ಕೆಲವೊಬ್ರು ಜನ, ಓಹೋ, ಈ ವ್ಯಕ್ತಿ ಈ ಮರವನ್ನ ಪ್ರದಕ್ಷಿಣೆ ಆಗ್ತಾ ಇದ್ದಾನೆ ಅಂದ್ರೆ ಏನೋ ವಿಚಾರ ಇರಬೇಕು ಅಂತ ಅವರು ಹೋಗಿ ಸುತ್ತಾಕಕ್ಕೆ ಪ್ರಾರಂಭ ಮಾಡ್ಬಿಟ್ರು. ಅದು ತುಂಬಾ ಪೂಜ್ಯವಾದಂತಹ ಮರ ಇರಬೇಕು. ಇವ್ರನ್ನೇ ನಾವು ಪರಪ್ರತ್ಯಕ್ಕಾರಿಗಳು ಅಂತ ಕರೆಯೋದು. ಹಿಂದೂ ಮುಂದೆ ಯೋಚನೆ ಮಾಡದೆ, ಆಲೋಚನೆ ಮಾಡದೆ ಯಾರೋ ಒಬ್ಬ ಹೋಗಿ ಮರ ಸುತ್ತದ ಅಂದ್ಬಿಟ್ಟು ನಾವು ಹೋಗಿ ಸುತ್ತೀವಲ್ವಾ? ನಮ್ಮ ಸ್ವಂತ ಬುದ್ಧಿ ಏನಾಯ್ತಾಗಾದ್ರೆ? ವಿವೇಚನೆ ಮಾಡೋ ಶಕ್ತಿ ಇರಬಾರ್ದ? ಒಬ್ಬ ಸ್ತ್ರೀ ಇರ್ತಾಳೆ, ಯಾರೋ ಒಬ್ಬ ಗಂಟು ಬೀಳ್ತಾನೆ, ಮಿಕ್ಕದವರೆಲ್ಲ ಅವಳನ್ನ ಹಿಂಬಾಲಿಸಿದ್ರೆ ಅವರು ಅವರೇ ಆಗ್ತಾರೆ. ಯಾರೋ ಒಬ್ಬ ಯೋಗ್ಯರನ್ನ ಪೂಜೆ ಮಾಡಿದ್ರೆ ಇನ್ನೂ ಕೆಲವೊಬ್ರು ಅವ್ರನ್ನೇ ಪೂಜೆ ಮಾಡ್ತೀನಿ ಅಂದ್ರೆ ಅವರು ಅವಾಗ್ಲೇ ಆಗ್ತಾರೆ. ಇವ್ರನ್ನೇ ನಾವು ಧರ್ಮ ತಿಳಿಯದ ಕುಡುಕರು ಅಂತ ಕರಿತೀವಿ. ಇನ್ನೆಷ್ಟು ಹೇಳ ನಿಮ್ಗೆ? ನಿಮ್ಗೆ ಯಾವ ಬಗ್ಗೆ ನೀತಿ ಬೇಕು?
ಯಾವ್ದಾದ್ರೂ ಹೇಳು ಬಿದ್ದೀರ, ನನ್ಗೆ ಅದು ಇದು ಅಂತಲ್ಲ, ಆದ್ರೆ ಚುಚ್ಚು ಮಾತ್ ಮಾತ್ರ ಆಡ್ಬೇಡ, ನನಗ್ ಬೇಸರ ಕಳಿಬೇಕಷ್ಟೆ. ನೋಡಿ, ಒಬ್ಬ ರಾಜ ಧರ್ಮದಲ್ಲಿ ಇರ್ತಾನೆ, ಜನರನ್ನ ಸತ್ಯ ಮಾರ್ಗಕ್ಕೆ ಕರ್ಕೊಂಡ್ ಬರ್ಬೇಕಾಗಿರೋದು ಅವನ್ ಕೆಲ್ಸ. ಈಗೇನೋ ಒಳ್ಳೆ ಕೆಲ್ಸ ಮಾಡ್ತೀನಿ ಅಂತ ಹೋದಾಗ ಏನು ಎಲ್ಲ ಒಳ್ಳೇದೇ ಆಗ್ಬಿಡುತ್ತಾ ನಿಮ್ಗೆ? ದ್ರೋಹಿಗಳಿರ್ತಾರೆ ನಿಮ್ ಸುತ್ತ, ಶತ್ರುಗಳಿರ್ತಾರೆ ನಿಮ್ ಸುತ್ತ, ಕಾಮಿಗಳಿರ್ತಾರೆ, ವಿರೋಧಿಸೋರು ಇರ್ತಾರೆ, ಪುಂಡರಿರ್ತಾರೆ, ಕಳ್ಳ ಕಾಕ್ರಿರ್ತಾರೆ. ಇಷ್ಟೂ ಜನ ಇದ್ದಾಗ ಇಷ್ಟೂ ಜನರನ್ನ ನೀವು ಸೋಲಿಸಿ ಮುಂದೆ ಹೋಗಿ ಗೆಲ್ಲೋದೇ ನಿಜವಾದ ಗೆಲುವು. ಒಂದು ಪ್ರವಾಸ ಹೋಗ್ಬೇಕು, ಮೋಜಿಗಾಗಿ ಎಂಜಾಯ್ ಮಾಡಕ್ಕೆ ಒಂದು ಟ್ರಿಪ್ ಹೋಗ್ಬೇಕು. ನೀವು ಹೋಗ್ಬೇಕಾದ್ರೆ ಕೆಲವೊಂದಷ್ಟು ಜನರನ್ನ ಕರ್ಕೊಂಡು ಹೋಗಿರ್ತೀರಾ, ಅದ್ರ ಅನುಭವ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ನೀವು ಹೋಗಿರ್ತೀರಾ. ಅಲ್ಲಿ ಹೋದ್ಮೇಲೆ ಎಲ್ರೂ ಒಂದೇ ರೀತಿ ಇರ್ಬೇಕೇ ಹೊರ್ತು ಒಬ್ಬೊಬ್ರು ಮನ್ಸು ಒಂದೊಂದ್ ರೀತಿ ಆಗ್ಬಿಟ್ರೆ ಅದು ಪ್ರವಾಸ ಆಗಲ್ವಲ್ಲ. ಹಾಗೆ ನೀವೊಂದ್ ಕೆಲ್ಸ ಮಾಡ್ಬೇಕಾದ್ರೆ ನಿಮ್ ಜೊತೆ ಇರೋರು ಒಂದೇ ಮನಸ್ಕರಾಗಿರ್ಬೇಕು, ಇಲ್ಲ ಅಂದ್ರೆ ಆ ಕೆಲ್ಸ ನಿಮ್ಗೆ ಖುಷಿ ಕೊಡಲ್ಲ. ಕೆಲವೊಂದ್ಸಲ ನೀವು ಕಟು ಮಾತನ್ನ ಆಡೋರಾಗ್ಬೇಕಾಗತ್ತೆ, ಕೆಲವೊಂದು ಸಲ ಓಲೈಕೆ ಮಾಡೋರಾಗ್ಬೇಕಾಗತ್ತೆ, ಅಂದ್ರೆ ನಿಮ್ ತಪ್ಪಿಲ್ಲ ಅಂದ್ರೂ ತಲೆ ಬಾಗ್ಬೇಕಾಗತ್ತೆ. ಕೆಲವೊಂದು ಸಲ ಪ್ರೀತಿಯಿಂದ ಮಾತಾಡೋರ್ ತರ ಮಾತಾಡ್ಬೇಕಾಗತ್ತೆ, ಇಷ್ಟ ಇಲ್ಲ ಅಂದ್ರುನು. ಇಲ್ಲಿ ಸ್ವಾರ್ಥ ಅನ್ನ ಬರಲ್ಲ, ಇದನ್ನ ನಾವು ಕೆಲಸ ಸಾಧನೆಗೋಸ್ಕರ ಮಾಡ್ಕೋಬೇಕಾದ್ರೆ ಅತಿ ಆಗಬಾರ್ದು, ಅಲ್ಲಿ ಸುಳ್ಳಿನ ಬಳಕೆ ಆಗಬಾರ್ದು. ಕಾಲಿಗೆ ಮುಳ್ ಚುಚ್ಕೊಂಡ್ರೆ ಮುಳ್ ತೆಗಿತೀವಿ, ಗೊತ್ತು ನಮ್ಗೆ ನೋವಾಗುತ್ತೆ ಅಂತ, ಆದ್ರೆ ಅದು ಅಲ್ಲೇ ಇದ್ರೆ ಮತ್ತಷ್ಟು ನೋವಾಗುತ್ತಲ್ಲ. ಮತ್ತಷ್ಟು ನೋವಾಗದ್ ಬೇಕೋ, ಒಂದು ಕ್ಷಣ ನೋವಾಗದ್ ಬೇಕೋ ನಿಮ್ಗೆ? ಕಿತ್ತು ಎಸ್ದು ಬಿಟ್ರೆ ಅದಕ್ಕೆ ಮದ್ದಚ್ಬೋದಲ್ಲ. ನಿಮ್ಮಲ್ಲಿ ಅಧಿಕಾರ ಇದೆ, ಕ್ಷಮಾಗುಣ ಇದೆ, ಬಡವನಾಗಿದ್ದೀರಾ, ದಾನ ಬುದ್ಧಿ ಇದೆ, ಖಂಡಿತ ಸ್ವರ್ಗಕ್ಕೆ ಹೋಗ್ಬೋದು ನೀವು. ನ್ಯಾಯ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡಿದ್ರೆ ಸಾಲಲ್ಲ. ನೀವು ಸಂಪಾದನೆ ಮಾಡಿರೋ ಹಣವನ್ನ ಯಾವತ್ತೂ ಅಪಾತ್ರನಿಗೆ ಕೊಡಬಾರ್ದು, ನೆನ್ಪಿಟ್ಕೊಳ್ಳಿ. ನೀವು ಜೀವನದಲ್ಲಿ ಕಷ್ಟಪಟ್ಟು ದುಡ್ದಂತ ಹಣ, ನೀವು ಬೆವರು ಸುರಿಸಿ ದುಡ್ದಂತ ಹಣ ಯಾರೋ ಒಬ್ಬ ಉತ್ತಮವಾದ ವ್ಯಕ್ತಿಗೆ ಕೊಡ್ಬೇಕೇ ಹೊರ್ತು ಕಳಂಕಿತನಿಗಲ್ಲ. ಯಾರು ತನ್ನ ಜೀವನದಲ್ಲಿ ಕಷ್ಟಪಟ್ಟು ದುಡಿದ ಹಣವನ್ನ ಒಬ್ಬ ಪಾಪಿಗೆ, ಅಪಾತ್ರನಿಗೆ ಕೊಡ್ತಾರೆ, ದುಡ್ಡು ಕೊಟ್ಟವನನ್ನ, ದುಡ್ಡು ಈಸ್ಕೊಂಡವನ ಇಬ್ಬರನ್ನೂ ಕೂಡ ಕೊರಳಲ್ಲಿ ಕಲ್ಲು ಕಟ್ಟಿ ನೀರಲ್ಲಿ ಮುಳುಗಿಸಿ ಸಾಯಿಸ್ಬೇಕು. ಇದು ವಿದುರ ನೀತಿ. ವಿದುರ ನೀತಿಯ ಮತ್ತೊಂದು ಉತ್ತಮವಾದ ವಾಕ್ಯ, ಅರ್ಥ ಮಾಡ್ಕೋಬಿಡಿ. ಸುಮ್ನೆ ಸಾಯಿಸಬಾರ್ದು, ಕೊರಳಿಗೆ ಕಲ್ಲು ಕಟ್ಟಬೇಕು, ನೀರಲ್ಲಿ ಮುಳುಗಿಸ್ಬಿಡ್ಬೇಕು. ನೀನ್ ದಾನ ಮಾಡಿದ್ರೆ ಧನಿಕನಾಗ್ತಿದ್ದೆ, ನೀನ್ ಅಷ್ಟು ವರ್ಷ ತಪಸ್ ಮಾಡಿದಂತ ತಪಸ್ಸನ್ನ ಒಬ್ಬ ದರಿದ್ರನಿಗೆ ಕೊಟ್ಟಿದ್ರು ಪರವಾಗಿಲ್ಲ, ಆದ್ರೆ ಯಾರೋ ಒಬ್ಬ ನಾಶಕನಿಗೆ ಕೊಟ್ಟಲ್ಲ ನೀನು, ತಪ್ಪಲ್ವಾ ಅದು? ಇದು ವಿದುರ ಹೇಳ್ತಾನೆ. ವಿದುರ ನೀತಿಯಲ್ಲಿ ಬರ್ತಕ್ಕಂಥ ಮತ್ತೊಂದು ಸುಂದರವಾಗಿರ್ತಕ್ಕಂಥ ವಿಚಾರ. ಇನ್ನಿಬ್ರಿದ್ದಾರೆ, ಸೂರ್ಯ ಮಂಡಲವನ್ನ ಭೇದಿಸ್ಕೊಂಡು ಹೋಗಿ ವಿಷ್ಣು ಲೋಕಕ್ಕೆ ಹೋಗ್ಬೋದು ಅವರು. ಆಗ್ಲೇ ಸ್ವರ್ಗ ಲೋಕ ಅಂದ್ರೆ ಈಗ ವಿಷ್ಣು ಲೋಕಕ್ಕೆ ಹೋಗ್ಬೋದು. ಯಾರು ಗೊತ್ತಾ ವಿಷ್ಣು ಲೋಕಕ್ಕೆ ಹೋಗ್ಬೇಕಾಗಿರೋರು? ಪರಿವ್ರಾಜಕನಾದ ಸನ್ಯಾಸಿ, ಯೋಗಿವಾದ ಯೋಧ, ಯುದ್ಧದಲ್ಲಿ ಪಲಾಯನ ಮಾಡದೆ ತನಗ್ ಸೋಲಾಗತ್ತೆ ಅಂತ ಗೊತ್ತಿದ್ರು ಕೂಡ ರಾಷ್ಟ್ರಕ್ಕೆ ಅವನ್ ಸತ್ರೆ, ಸನ್ಯಾಸಿ ಅವನ ಕಾಲಘಟ್ಟದಲ್ಲಿ ಸನ್ಯಾಸತ್ವವನ್ನ ಸರಿಯಾಗಿ ಫಾಲೋ ಮಾಡಿದ್ರೆ, ಇನ್ನೊಬ್ಬ ಯೋಧ ಪ್ರಾಣವನ್ನ ಕೊಟ್ರೆ, ಇವರಿಬ್ರು ಕೂಡ ವಿಷ್ಣು ಲೋಕಕ್ಕೆ ನೇರವಾಗಿ ಹೋಗ್ಬೋದು. ನಾನು ಹೇಳ್ತಾ ಇರೋ ಅಷ್ಟು ವಿಚಾರ ವಿದುರ ನೀತಿ. ಇನ್ನೊಂದು ಮಾತು, ಮತ್ತು ಈ ಮೂವರ ಕೈಲಿ ಕಾಸು ಯಾವತ್ತೂ ಕೊಡಬಾರ್ದು ಅಂತಾನೆ ವಿದುರ. ಈ ಮೂರು ಜನ ವ್ಯಕ್ತಿಗಳ ಕೈಲಿ ಕಾಸನ್ನ ಕೊಡ್ಲೇಬೇಡಿ, ಹಣವನ್ನ. ಯಾರು ತುಂಬಾ ಕಾಸಿದ್ರೆ ಕೆಟ್ಟೋಗ್ತಾರೆ ಅಂತಾರೆ, ಇದು ನಾನ್ ಹೇಳೋ ಮಾತಲ್ಲ, ವಿದುರ ಹೇಳೋ ಮಾತು. ಹೆಂಡತಿ, ಸೇವಕ ಮತ್ತು ಮಗ,
ಯಾಕೆ? ರೀಸನ್ ಏನು? ಕಾರಣ ಏನು? ಯಾಕೆ ಕೊಡಬಾರ್ದು? ನೋಡಿ, ವ್ಯವಹಾರ ಕೆಡಿಸುತ್ತಂತೆ. ಹೆಂಡತಿಗೆ ಆರ್ಥಿಕ ಸ್ವಾತಂತ್ರ್ಯ ಬಂದ್ರೆ ಗಂಡನನ್ನ ಅಲಕ್ಷಿಸ್ತಾಳೆ. ಸೇವಕ ಕರ್ತವ್ಯದಲ್ಲಿ ಕೊಬ್ಬಿ ಮೈ ಮರೆತು ಎಚ್ಚರ ತಪ್ತಾನೆ, ಮಗ ದಾರಿ ಕೆಡ್ತಾನೆ. ಈ ಮೂರನ್ನು ನಾವೇನಂತ ಕರಿತೀವಿ? ಕಾಸು ಕೊಡ್ಬಾರ್ದು. ಈ ಮೂರು ಪ್ರಾಣಾಂತಿಕ ದೋಷಗಳು: ಬೇರೆಯವರ ಆಸ್ತಿಯನ್ನ ಕದಿಯೋದು, ಪರಸ್ತ್ರೀ ಚಾಪಲ್ಯ ಇರೋರು, ನಂಬಿದ ಸ್ನೇಹಿತರನ್ನ ಕೈ ಬಿಡೋದು. ಈ ಮೂರು ಶ್ರೇಷ್ಠವಾದವು: ಆಚಾರಯೋಗ್ಯ, ಲಾಭಯೋಗ್ಯ, ಸಾಧನೀಯ ಅಂಶ. ಅಂದ್ರೆ ಒಬ್ರಿಗೆ ವರ ಕೊಡೋದು, ರಾಜಭ್ರಷ್ಟನಾಗಿರ್ತಕ್ಕಂಥ ಅರಸನಿಗೆ ದಾನ ಮಾಡೋದು, ತಪಸ್ಸನ್ನು ಮಾಡಿ ಸಂತಾನ ಪಡೆಯೋದು. ಈ ಮೂರು ಅತ್ಯುತ್ತಮವಾದ ಕೆಲಸ. ಒಬ್ಬ ವ್ಯಕ್ತಿ ಎಷ್ಟೇ ಬಲಾಢ್ಯನಾಗಿದ್ರು ನಾಲ್ಕನ್ನ ಬಿಡಬೇಕು. ಅಲ್ಪ ಬುದ್ಧಿ ಇರೋರ್ ಜೊತೆ ಸಹವಾಸ ಮಾಡಬಾರ್ದು, ದೀರ್ಘಕಾಲ ಹಗೆ ಸಾಧಿಸಬಾರ್ದು, ಆತ್ರ ಇರಬಾರ್ದು, ದುಡುಕಿರಬಾರ್ದು, ಚಾಡಿ ಹೇಳಬಾರ್ದು. ಒಂದ್ ಸಂಸಾರದಲ್ಲಿ ಸುಖ ಇರ್ಬೇಕಾದ್ರೆ ಆ ಗೃಹಸ್ಥನ ಮನೆಯಲ್ಲಿ ನಾಲ್ಕಿರ್ಬೇಕು. ಬೇರೆ ಗತಿ ಇಲ್ದೆ ಎಲ್ಲೂ ಹೋಗಕ್ ನೆರೆ ಇಲ್ದಿರ್ತಕ್ಕಂಥ ಒಬ್ಬ ದಾಯಾದಿ ಇರಬೇಕು. ಕುಲೀನನಾಗಿದ್ರು ಕೂಡ ಒಬ್ಬ ವಯಸ್ಕ, ದುಸ್ಥಿತಿಯಲ್ಲಿ ಇರ್ತಕ್ಕಂಥ ವಯಸ್ಕ ಇರಬೇಕು. ಮಕ್ಕಳಿಲ್ಲದ ಸೋದರಿ ಇರಬೇಕಂತೆ. ಇದೊಂದು ಪದ ಯಾಕೋ ಅರ್ಥ ಆಗ್ಲಿಲ್ಲ ಯಾರಿಗೆ? ಧೃತರಾಷ್ಟ್ರನಿಗೆ. ನಿಮ್ ತರ ಇದ್ರ ಮರ್ಮ ತಿಳಿಲಿಲ್ಲ, ಸ್ವಲ್ಪ ತಿಳಿಸಿ ಹೇಳಪ್ಪ ಅಂತ ಕೇಳ್ದ. ನೋಡಿ, ದಾಯಾದಿಯಾದ್ರೂ ಬೇರೆ ಗತಿ ಇಲ್ಲದವನು, ವೃದ್ಧ, ಕಿತಾಪತಿ ಇಲ್ಲದೆ ನಂಬಿದವನಿಗೆ ಹಿತ ಕೋರುತ್ತಾ ಅಲ್ಲೇ ಉಳಿತಾನ? ಅವನ್ಗೇನಾದ್ರೂ ಒಂದು ಬುದ್ಧಿ ಮಾತು ಹೇಳ್ಕೊಡ್ತಾನ? ಹಿತ ಇಬ್ರಿಗೂ ಹಿತ ಆಗುತ್ತಾ? ಅವನ್ಗೆ ಇರಕ್ ಒಂದ್ ಮನೆ ಸಿಕ್ತು, ತಿನ್ನಕ್ ಅನ್ನ ಸಿಕ್ತು, ಬೇರೆಯವನ್ಗೂ ಸಹಾಯ ಮಾಡ್ದಂಗಾಯ್ತು. ಸತ್ ಕುಲೀನನೊಬ್ಬನಿಗೆ ಈಗ ಆಶ್ರಯವಿಲ್ಲದೆ ಒಂದು ಅಭಯ ಯಾಚಿಸಿದ್ರೆ ಪೋಷಿಸೋದು ಇಬ್ರು ಹಿತ. ಮಕ್ಕಳಿಲ್ಲದ ಸೋದರಿ ಮನೇಲಿದ್ದಾಗ ತನ್ನ ಮಕ್ಕಳನ್ನ, ಇಲ್ಲ ಅಂದ್ರೂ ಕೂಡ ತಮ್ಮನ ಮಕ್ಕಳನ್ನು, ಅಣ್ಣನ ಮಕ್ಕಳನ್ನು ನನ್ನ ಮಕ್ಕಳು ಅಂತ ನೋಡ್ಕೊಂತಾಳಲ್ಲ, ಅವಾಗ ಸಹಾಯ ಆಗುತ್ತಲ್ಲ. ಹಾಗಾಗಿ ಮಾತನ್ನು ಹೇಳ್ದೆ ಅಂತ ಹೇಳಿದ್ದವಳು. ಎಷ್ಟು ಚೆನ್ನಾಗಿ ಹೇಳ್ತ ನೋಡಿ ವಿದುರ ನೀತಿ. ಇನ್ನು ಸಮ್ಮಿಶ್ರ ನೀತಿಗಳಿದೆ. ಏನು ಅಂದ್ರೆ ಸಮ್ಮಿಶ್ರ ನೀತಿಗಳು ಬೇಗ ಫಲ ಕೊಡ್ತಕ್ಕಂಥದ್ದು ಯಾವ್ದು ಗೊತ್ತಾ? ದೇವತೆಗಳ ಸಂಕಲ್ಪ, ಬುದ್ಧಿವಂತರು ಹೇಳಿರೋ ಹಿತೋಕ್ತಿ, ವಿದ್ಯಾ ವಿನಯ ಸಂಪನ್ನರ ಸಲಹೆ, ಪಾಪಿಗಳ ನಾಶ. ಆಗ್ಲೇ ಫಲ ಕೊಟ್ಬಿಡುತ್ತೆ. ಏನ್ ಇಷ್ಟು ನಿಖರವಾಗಿ ಹೇಳ್ತಾ ಇದೆಯಲ್ಲ? ದೇವತೆಗಳ ಜೊತೆ ಸಂಕಲ್ಪ ಮಾಡ್ಕೊಬಿಟ್ರೆ, ದೇವರೇ ಸಂಕಲ್ಪ ಮಾಡ್ಬಿಟ್ಟಿದೀನಿ ಒಳ್ಳೆ ಮನ್ಸಿಂದ ಅಂದ್ರೆ ನಿಮ್ಗೇನ್ ಕೊಟ್ಬಿಡ್ತಾರ ವರನ? ಬುದ್ಧಿವಂತರು ಬಂದು ವಿದ್ಯಾ ವಿನಯ ಗುರುಗಳು ಬಂದು ಹೇಳಿದ ತಕ್ಷಣ ನಡೆದು ಬಿಡುತ್ತಾ? ಪಾಪಿಗಳ ನಾಶ ಆಗ್ಬಿಟ್ಟಿದ್ಯಾ? ಹೆಂಗ್ ಹೇಳ್ತೀಯ ನೀನು ಪರ್ಟಿಕ್ಯುಲರ್ ಆಗಿ? ಇದು ನನ್ನ ಮಾತಲ್ಲ ರಾಜ, ಬೃಹಸ್ಪತಿಗಳ ನೀತಿ. ಇಂದ್ರನಿಗೆ ಹೇಳಿದ್ದಿ ಮಾತನ್ನ. ದೇವತೆಗಳು ಮನಸ್ ಮಾಡಿದ್ರೆ ಬೇಗ ಉದ್ಧಾರ ಆಗ್ತಾರಂತೆ ಮನುಷ್ಯರು. ಅದು ಪೂಜಾ ಫಲ, ಬೇಗ ಸಿದ್ಧಿ ಪಡೀತಾರೆ. ಬುದ್ಧಿವಂತರು ಅನುಭವದ ಮಾತುಗಳನ್ನು ಹೇಳಿದ್ರೆ ಅದು ನಂಬಬೇಕಂತೆ, ನಂಬಿಕೆಗೆ ಅರ್ಹ. ಅದೇ ಪಾಪನೂ ಅಷ್ಟೇ. ನಾವು ಮಾಡಿದ್ದ ಪಾಪ ನಮ್ಗಷ್ಟೇ ಬೇಗ ಫಲವನ್ನ ಕೊಡುತ್ತೆ. ಹಾಗಾದ್ರೆ ನಂಗೆ ದೇವತೆಗಳ ಅನುಗ್ರಹ ಇಲ್ವಾ? ನಾನು ದೊಡ್ಡವ್ರ ಮಾತನ್ನ ಕೇಳ್ತಿಲ್ವಾ? ನಾನು ಅಗ್ನಿಹೋತ್ರ ಮಾಡ್ತೀನಿ, ಅಗ್ನಿಹೋತ್ರ ಸಫಲತೆ ಸಿಗಲ್ವಾ ನನಗೆ? ನೀನ್ ನನ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ಯಾ, ನೀನ್ ಹಾಗಾದ್ರೆ ವಿದ್ಯಾ ವಿನಯ ಸಂಪನ್ನ ಅಲ್ವಾ? ಅದಕ್ಕೆ ವಿದುರ ಹೇಳ್ತಾನೆ, ನನ್ನೇನ್ ಕೇಳ್ತೀರಾ ಸ್ವಾಮಿ, ನಿಮ್ಮನ್ನ ನೀವ್ ಯೋಚನೆ ಮಾಡ್ಕೊಳ್ಳಿ. ದೇವತಾ ಸಾರ್ವಭೌಮನಾಗಿರ್ತಕ್ಕಂಥ ಶ್ರೀಕೃಷ್ಣನನ್ನೇ ಎದುರು ಹಾಕೊಂಡ್ಮೇಲೆ ಯಾವ ದೇವತೆ ತಾನೇ ಒಲಿತಾಳೆ ನಿಮ್ಗೆ? ನನ್ನ ಮಾತಿನ ಕೇಳಿದ್ರೆ ಜೂಜಾಕ್ ನಡೀತಿತ್ತು, ಹೋಗ್ಲಿ ಭೀಷ್ಮರ್ ಮಾತು ಕೇಳಿದ್ರ? ಇನ್ನೂ ಸಾಕಷ್ಟಿದೆ, ಹೇಳ್ಬೇಕು ಅಂದ್ರೆ ಹೇಳ್ತೀನಿ. ಹೇಳು ವಿದುರ, ಕೇಳ್ತೀನಿ. ಮನುಷ್ಯರಿಗೆ 5 ಅಗ್ನಿಗಳ ಪರಿಚರ್ಯೆ ಇರುತ್ತೆ. ಅಂದ್ರೆ ಕಾಪಾಡ್ತಾ ಇರ್ಬೇಕು ಮನುಷ್ಯನನ್ನ, ಶುಶ್ರೂಷೆ ಅಂತ ಕರಿತೀವಿ. ಯಾರ್ಯಾರು ಗೊತ್ತಾ? ತಂದೆ ಸಲಹು ಬೇಕು, ತಾಯಿ ಸಲಹು ಬೇಕು, ತನ್ನ ಆತ್ಮ
ಒಬ್ಬ ಮನುಷ್ಯನನ್ನ ಸಲಹಬೇಕು, ಮಂತ್ರೋಪದೇಶಕ ಗುರು ಸಲಹಬೇಕು. ಇದು ಪಂಚಯ ಮಹಾಯಜ್ಞಗಳು. ಪಂಚಯ ಮಹಾಯಜ್ಞಕ್ಕಿಂತ ಮುಂಚೆ ಇಷ್ಟಿರ್ಬೇಕು. ಆಮೇಲೆ ಪಂಚಯ ಮಹಾಯಜ್ಞ ಪಿತೃಯಜ್ಞ, ಬ್ರಹ್ಮಯಜ್ಞ, ಮಾನುಷಯಜ್ಞ, ದೇವಯಜ್ಞ, ಭೂತಯಜ್ಞ ಅಂತ. ಇಲ್ಲೊಂದ್ ಮಾತ್ ಬಂತು, ಅಗ್ನಿಹೋತ್ರ ಇಟ್ಟವನಿಗೆ ಅಶೌಚ ಬಂದ್ರೆ ಏನಾಗುತ್ತೆ ಅಂದ್ರೆ, ಅವ್ರ ಅಗ್ನಿಹೋತ್ರ ಅಂತ ಒಂದು ಪದವನ್ನ ಬಳಸಿದ್ರು. ಅಂದ್ರೆ ಅಗ್ನಿಹೋತ್ರ ಆಗಿನ ಕಾಲದಿಂದನೂ ಮಾಡ್ತಾ ಇದ್ದಾರೆ. ಅವನ್ ಪ್ರಕಾರ ಏನು, ನಾನು ಅಗ್ನಿಹೋತ್ರ ಮಾಡ್ತಾ ಇದ್ದೀನಿ, ನನ್ಗೆ ಯಾವ್ದೇ ರೀತಿಯಾದಂತ ಕೆಡಕ್ ಬರಲ್ಲ. ನೀವ್ ಅಗ್ನಿಹೋತ್ರ ಮಾಡ್ಬಿಟ್ಟು ಕೆಡಕ್ ಬರಲ್ಲ ಅಂದ್ರೆ ಅದು ಆ ವಿಚಾರ ಆಗಲ್ಲ ಅಲ್ಲಿ. ಅಗ್ನಿಹೋತ್ರ ಮಾಡವನ ಮನಸ್ಸು ಶುದ್ಧವಾಗಿದ್ರೆ ಮಾತ್ರ ನೀವ್ ಮಾಡ್ತಕ್ಕಂತ ಹೋಮ, ನಿಮ್ಮ ಸ್ಥಳ ಎಲ್ಲವೂ ಶುದ್ಧವಾಗಿರುತ್ತೆ. ಅರ್ಥ ಆಗ್ತಾ ಇದ್ಯಾ? ಒಂದು ದೋಣಿ ತೂತಾದಾಗ ಅಥವಾ ಒಡೆದೋಗ್ಬಿಟ್ಟಾಗ ನಾವಿಕ ಏನ್ ಮಾಡ್ತಾನೆ? ಅದನ್ನ ಬಿಟ್ಟು ಬಿಡ್ತಾನೆ, ಹೊಸದನ್ನ ತಗೊಂತಾನೆ. ಅದೇ ತರ 6 ವಿಚಾರವನ್ನ ತೊರಿಬೇಕಾಗತ್ತೆ ನಾವು. ನಿದ್ರೆ, ಆಲಸ್ಯ, ಭಯ, ಕ್ರೋಧ, ಸೋಮಾರಿತನ, ದೀರ್ಘಕಾಲದ ಹಗೆತನ. ಈ 6 ತೊರೆದ್ರೆ ಉತ್ತಮರಾಗ್ತೀವಿ ನಾವು. ಇಷ್ಟಾರು ತೊರಿಬೇಕು ಅಂದ್ರೆ ಒಂದನ್ನ ತುಂಬಾ ಬಲವಾಗಿ ನಾವು ಕಾಪಾಡ್ಕೋಬೇಕು. ಆ ಒಂದು ಯಾವುದು ಅಂದ್ರೆ ಮನಸ್ಸು. ಆ ಒಂದನ್ನ ನಾವು ವಶ ಮಾಡ್ಕೊಳ್ಳಿಲ್ಲ ಅಂದ್ರೆ ತುಂಬಾ ಕಷ್ಟ. ಒಬ್ಬ ರೋಗಿ ಹತ್ರ 100 ಜನ ವೈದ್ಯ ಇದ್ರು ಕೂಡ ಅವನು ಆ ವೈದ್ಯರ ಮಾತನ್ನ ಕೇಳದೆ ಇದ್ರೆ ಸಾಯ್ತಾನೆ. ಹಾಗೆ 100 ದಾರಿ ಇದ್ರೂ ಕೂಡ ಮನಸ್ಸು ಒಂದು ಸರಿ ಇಲ್ಲ ಅಂದ್ರೆ ಏನೂ ಉಪಯೋಗ ಇಲ್ಲ. ಇನ್ನೂ ಸಾಕಷ್ಟು ವಿಚಾರವನ್ನ ಹೇಳ್ತಾನೆ. ಆದ್ರೆ ಧೃತರಾಷ್ಟ್ರನ ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇದೆ. ಶಕುನಿ ಕರ್ಣರನ್ನ ಸೇರ್ಸ್ಕೊಂಡಿದೆ, ತಪ್ಪಾಯ್ತಾ? ಛೇ, ಎಂತಹ ವಿಶ್ವಾಸ ಯೋಗ್ಯರು. ಅವನೇ ಈಗ ಎಲ್ಲ ವಿಚಾರವನ್ನ ಯೋಚನೆ ಮಾಡ್ತಾ ಇದ್ದಾನೆ. ಯಾವಾಗ ಇವನು ಮಾತನ್ನು ಹೇಳ್ತಿದ್ರು ಕೂಡ ಅವನ್ ಸರಿಯಾಗಿ ಕೇಳಿಸ್ಕೊಂಡ್ಲಿಲ್ವೋ, ವಿದುರ ಹೇಳ್ದ, ನಾನು ಹೇಳೋ ಮಾತು ನಿಮ್ಗೆ ಹಿಡಿಸ್ತಾ ಇಲ್ಲ, ನಾನ್ ನಿಲ್ಲಿಸ್ತೀನಿ. ಬೇಡ ಬೇಡ ಬೇಡ, ದಯವಿಟ್ಟು ನಿಲ್ಲಿಸ್ಬೇಡ. ನಿನ್ ಮಾತು ಯಾಕೋ ಈಗ ಶಾಂತಿ ನೀಡ್ತಾ ಇದೆ, ಮುಂದುವರ್ಸು ವಿದುರ. ಎಷ್ಟು ಹೇಳಿದ್ರು ಅಷ್ಟೇ, ಅಲ್ಗೆ ಬಂದು ನಿಲ್ತೀವಿ ನಾವು. ನಿಮ್ಮ ತಮ್ಮ ಪಾಂಡು ಮುನಿಶಾಪದಿಂದ ಕಾಡಲ್ ಸುಟ್ಟು ಹೋದ. ಪಾಂಡು ಪುತ್ರರು ತಬ್ಬಲಿಗಳಾಗಿ ಬ್ರಾಹ್ಮಣರ ಆಶ್ರಯದಲ್ಲಿ ಬೆಳೆದ್ರು. ದೈವ ಇಲ್ಲಿ ಕರ್ಕೊಂಬಂತು. ನಿಮ್ಮವರು ನಾನಾ ಕಾಟ ಕೊಟ್ರು. ಅನಾಥರಿಗೆ ಸ್ವಂತ ತಮ್ಮನ ಮಕ್ಳಿಗೆ ನೀವು ಆಸರೆ ಆಗ್ಲಿಲ್ಲ. ಧರ್ಮ ಉಳಿಲಿಲ್ಲ. ದೇವತೆಗಳಂತೆ ಇದ್ರೂ ಕೂಡ ನಿಮ್ಮ ಕೀರ್ತಿ ಬೆಳಗ್ಲಿಲ್ಲ. ನಾನು ಇನ್ನೇನು ಮಾತಾಡ್ಲಿ? ಎಷ್ಟು ಹೇಳಿದ್ರು ಅಷ್ಟೇ ಅಲ್ವಾ? ಮತ್ತದೇ ಅಲ್ಲಿಗೆ ಬಂದು ನಿಂತ್ಕೋಬೇಕು ವಿಚಾರ ಅಂತಕ್ಕಂಥದ್ದು. ಹೀಗೆ ಮಾತನ್ನ ಮುಂದುವರ್ಸ್ತಾ ಏನಾಗ್ತಾ ಇದೆ, ಯುದ್ಧ ನಿಲ್ಲಬೇಕು ಅಷ್ಟೆ. ಯುದ್ಧ ನಿಲ್ಲೋದಾದ್ರೆ ನನ್ನ ಪುತ್ರರಿಗೆ ಕ್ಷೇಮ ಆಗೋದು ಯಾವಾಗ? ನನ್ನ ಮಕ್ಳಿಗೆ ಒಳ್ಳೇದಾಗದು ಯಾವಾಗ? ನಿನ್ನ ಮಾತನ್ನು ಬಿಟ್ಟು ಬೇರೆ ಮಾತಾಡು. ಹಾಗಾದ್ರೆ ನನ್ನ ಮಾತು ಸತ್ತೋಯ್ತು, ಗಂಟ್ಲು ಬಿಗಿತು, ನಿಮ್ಗೆ ಇಚ್ಛೆ ಇಲ್ಲ, ವಿಧಿ ಹಿಡ್ಕೊಂಡಿದೆ, ನೀನೇನೂ ಕೇಳಬೇಡಿ. ಯಾಕೆ ಕೋಪ ಮಾಡ್ಕೊಳ್ತಾ ಇದ್ಯಾ ವಿದುರ? ಅಂತದ್ದೇ ನಾನು ಹೇಳ್ದೆ. ನನ್ನ ಮಕ್ಕಳು ದುರ್ಯೋಧನ ಜನಿಸಿದಾಗ ಅವನನ್ನ ಕಾಡು ಪ್ರಾಣಿಗಳಿಗೆ ಆಹಾರಕ್ಕಾಗಿ ಎಸ್ತು ಬಿಡಿ ಅಂತ ಹೇಳ್ದೆ ನೀನು. ಜೂಜಿನ ಸಭೆಯಲ್ಲೂ ನೆನಪು ಮಾಡ್ದೆ. ಅದೇ ತಾನೇ ನೀನ್ ಹೇಳ್ತಾರೋ ಪುತ್ರ ತ್ಯಾಗ. ಬೇರೆ ಇದ್ರೆ ಹೇಳು. ವಿದುರ ಅವನು ಹುಟ್ಟಿದಾಗೆ ಹೇಳಿರ್ತಾನೆ, ಇವನು ಲೋಕಕ್ಕೆ ಕುಲಕ್ಕೆ ಕಂಟಕನಾಗ್ತಾನೆ, ಬಿಟ್ಟು ಈ ಮಗು ಬೇಡ, ಹುಟ್ಟಾದ್ಮೇಲೆ ಕೊಡೋ ಕಷ್ಟಕ್ಕಿಂತ ಹುಟ್ಟಿದಾಗೆ ಕಷ್ಟ ಕೊಡ್ತಾನೆ ಅಂತ ಗೊತ್ತಾದ್ರೆ ಎಷ್ಟು ಬಿಡಿ, ಒಳ್ಳೇದದು, ಬೇಡ ಇವನಿಂದ ಅಂತ ವಿದುರ ಆಗ್ಲೇ ಹೇಳಿರ್ತಾನೆ. ಆಯ್ತು, ಇನ್ನೊಂದು ಮಾತು ಹೇಳ್ತೀನಿ, ಕೇಳ್ತೀರಾ? ಹೇಳು. ಕರ್ಣನನ್ನ ಅಂಗರಾಜ್ಯಕ್ಕೆ ಕಳಿಸ್ಬಿಡಿ. ಶಕುನಿ ಗಾಂಧಾರಕ್ಕೆ ಹೋಗ್ಬಿಡ್ಲಿ, ಅವನ ದೇಶಕ್ಕೆ ಅವನ್ ಹೋಗ್ಬಿಡ್ಲಿ. ದುಶಾಸನನ ಬೇರೆ ಎಲ್ಲಾದ್ರೂ ರಾಜ ಮಾಡ್ಬಿಡಿ.
ಏನ್ ಮಾತು ಹೇಳ್ತಾ ಇದ್ಯಾ ವಿದುರ ನೀನು? ಇಷ್ಟು ದಿವ್ಸ ಜೊತೆಲಿದ್ದವ್ರನ್ನ ಏನಂತ ಹೇಳಿ ಕಳಿಸ್ತೀನಿ ನಾನು ಇವಾಗ? ಪಾಪ ಬುದ್ಧಿಯವರನ್ನ, ಪಾಪಿ ಬುದ್ಧಿ ಇರೋರ್ನ ದೂರ ಇಡೋದ್ರಿಂದ ಏನು ತಪ್ಪಿಲ್ಲ ಮಹಾರಾಜ. ಒಂದೇ ಒಂದು ಸಣ್ಣ ಕಿಡಿ ಇದೆ ಅಂತ ನಿರ್ಲಕ್ಷ್ಯ ಮಾಡಿದ್ರೆ ಕಾಡ್ಗಿಚ್ಚಾಗಿ ನಮ್ಮನ್ನೇ ಸುಡುತ್ತೆ. ನಾವೇ ಆಶ್ರಯ ಕೊಟ್ಟು ಹೋಗೆನ್ನುವುದು ಸರಿಯೇ, ಧರ್ಮವೇ ಅಂತ ಯೋಚನೆ ಮಾಡಬೇಡಿ. ನಾವೇ ಆಶ್ರಯ ಕೊಟ್ಟು ಬೆಳೆಸಿದ ರೋಗವನ್ನ ನಾವು ಪೋಷಣೆ ಮಾಡಿದ್ರೆ ಅದು ನಮ್ಮ ದೇಹವನ್ನ ತಿಂದಾಕ್ಬಿಡುತ್ತೆ. ನಾನು ಅಶಕ್ತಪ್ಪ. ಇದನ್ನು ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಹೇಳು. ಏನ್ ಹೇಳದು? ಮತ್ತಿನ್ನೇನ್ ಹೇಳ್ಬೇಕು ನಿಮ್ಗೆ? ರಾಜನೀತಿ, ಲೋಕನೀತಿ, ವಿದುರ ನೀತಿ, ಎಲ್ಲ ನೀತಿ ಹೇಳಾಯ್ತು. ದೊರೆಗಳು ಜ್ಞಾನಿಗಳ ಅವಿವೇಕಿಗಳ ಅಂತ ಅಪಹಾಸ್ಯ ಮಾಡುತ್ತೆ ಲೋಕ. ಕರ್ಣ, ದುಶ್ಯಾಸನ ಪಾಂಡವರನ್ನ ಜೊಳ್ಳು ನಪುಂಸಕರು ಅಂತ ಕರೆದ್ರು. ತಾಯಿಗೆ ಹಾಲು ಕುಡಿತಾರಲ್ಲ, ಕರುವಿಗೆ ಹೋಲ್ಸಿದ್ರು. ದನಗಳು ಅಂತ ಕೊಂಡಾಡಿದ್ರು. ಪಾಂಚಾಲಿಯನ್ನ ವೇಶ್ಯೆ ಅಂತ ಕರೆದ್ರು. ಪಾಪ ಇಲ್ವಾ ಅವರೆಲ್ಲ? ಹಾಗಾದ್ರೆ ಇಂಥ ಮಾತೆಲ್ಲ ಆಡಿದ್ರಲ್ಲ, ಕ್ಷಮೆ ಇದ್ಯಾ ಅವ್ರಿಗೆ? ಏನಂತ ಹೇಳ್ಬೇಕು ಅವ್ರಿಗೆ? ಮಾತಿನ ಮೇಲೆ ಹತೋಟಿ ಇರಬೇಕು. ವಿಚಿತ್ರವಾದ ಮಾತುಗಳನ್ನ ಎಣಿಸಿ ಆಡೋದು ತುಂಬಾ ಕಷ್ಟ. ಒಂದು ಕಾಡನ್ನ ನಾಶ ಮಾಡ್ಬೇಕು ಅಂತ ಕೊಡಲಿ ಹಿಡ್ಕೊಂಡು ಹೋಗಿ ಕಾಡನ್ನ ಕಡಿದ್ರೆ ಮತ್ತೆ ಉಟ್ಕೊಳುತ್ತೆ ಕಾಡು. ಬಾಣಗಳಿಂದ ಕತ್ತರಿಸಿದ್ರು ಮತ್ತೆ ಉಟ್ಕೊಳ್ತವೆ ಕಾಡು. ಆದ್ರೆ ಕಿವಿಯಲ್ಲಿ ಕೇಳೋ ಹಾಗೆ ಬಾಯಿಂದ ಹರಿತವಾದ ಮಾತುಗಳನ್ನ ಹಾಡಿದ್ರೆ ಅದು ಹೃದಯದಲ್ಲಿ ಉಳಿದು ಬಿಡುತ್ತೆ. ರಾತ್ರಿ ಹಗಲು ದುಃಖಿಸ್ತಾರೆ, ಆ ಮಾತನ್ನ ನೆನಪು ಮಾಡ್ಕೊಂಡು ಕೊರಗ್ತಾರೆ. ಆಡ್ದವನ್ಗೆ ಅದು ಅರಿವಿಗೆ ಬರಲ್ಲ, ಯಾಕಂದ್ರೆ ಆಡಿದ ತಕ್ಷಣ ಅವನು ಮರ್ತು ಬಿಡ್ತಾನೆ. ಆದ್ರೆ ಮರ್ಮಾಘಾತವನ್ನ ಅನುಭವಿಸಿದವನು ಸಾಯೋ ತನಕ ಮಾತನ್ನ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾನೆ. ಹೌದು, ನೀನ್ ಹೇಳೋ ಮಾತು ಒಪ್ಕೊಂತೀನಿ. ನನ್ ಮಕ್ಳು ಆ ಮಾತನ್ನ ಆಡಬಾರ್ದಿತ್ತು. ಈಗ ನನ್ನ ಮುಂದೆ ಹೇಳೋ ಮಾತು ಅವತ್ತಿವ್ ಸಭೆಯಲ್ಲಿ ಯಾಕೆ ಹೇಳಿಲ್ಲ? ಅವ್ರನ್ನ ಅಡಗಿಸ್ಬೇಕಿತ್ತು. ಧರ್ಮಪುತ್ರ ಕ್ಷಮಿಸ್ತಾನ? ಯುಧಿಷ್ಠಿರ ಕ್ಷಮಿಸ್ತಾನ? ಅವನಿಗೆ ತೇಜಸ್ಸು, ಪ್ರಜ್ಞೆ, ತತ್ವಜ್ಞಾನ, ಕರುಣೆ, ಧರ್ಮ ಭೀತಿ, ದೊಡ್ಡೋರ್ ಮೇಲೆ ಗೌರವ ಎಲ್ಲ ಇದೆ ನಿಜ. ಆದ್ರೆ ತಾಳ್ಮೆ ಅನ್ನೋದು ಯಾವಾಗ್ಲೂ ಇರುತ್ತೆ ಅಂತ ಹೇಳಕ್ ಆಗಲ್ಲ ಒಬ್ಬ ಮನುಷ್ಯನಿಗೆ. ಈಗ್ಲೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅವನನ್ನ ಕರೆಸಿ ಕೊಡ್ಬೇಕಾಗಿರೋದ್ನ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಯಾಕಂದ್ರೆ ನಿಮ್ಮ ಮೇಲೆ ಅವನಿಗೆ ಗೌರವ ಇದೆ, ಪ್ರೀತಿ ಇದೆ, ಅವನು ಧರ್ಮವಂತ. ಈ ಸಂದರ್ಭದಲ್ಲಿ ಒಂದು ಕಥೆಯನ್ನ ಹೇಳ್ತೀನಿ, ಕೇಳ್ತೀರಾ ರಾಜ? ಹೇಳು ಹೇಳು. ಮನಸ್ಸು ಕೊರೆಯೋತೆ, ತಂಪಾಗುತ್ತೆ ಕಥೆಯನ್ನ ಕೇಳಿ. ಏನಾದ್ರೂ ಹೇಳು. ನಿಮ್ಮ ಮನಸ್ಸು ಕೊರೆಯುತ್ತೋ ತಂಪಾಗುತ್ತೋ ನನಗೊತ್ತಿಲ್ಲ. ಅದನ್ನ ಸ್ವೀಕರಣೆ ಮಾಡ್ಬೇಕಾಗಿರೋದು ನೀವು. ಅದನ್ನ ಆಮೇಲೆ ನೋಡ್ತೀನಿ. ಕಥೆಯನ್ನ ಕೇಳಿ, ಹೇಳಿ. ಏನ್ ಕತೆ? ಒಬ್ಬ ರಾಜ್ಕುಮಾರಿ ಇರ್ತಾಳೆ, ಬಹಳ ಸುಂದರಿ, ಗುಣವಂತೆ, ಧರ್ಮಶೀಲ, ಮಹಾಜ್ಞಾನಿ. ಅವಳ ಹೆಸರೇ ಕೇಶಿನಿ ಅಂತ. ಅವಳನ್ನ ಪ್ರಹ್ಲಾದನ ಮಗನಾದಂತಹ ವಿರೋಚನ ಇಷ್ಟಪಡ್ತಾ ಇರ್ತಾನೆ. ಆ ಸಮಯದಲ್ಲೇ ಬೃಹಸ್ಪತಿಯ ಮಗ ಸುಧನ್ವ ಅನ್ನವನು ಇಷ್ಟಪಡ್ತಾ ಇರ್ತಾನೆ ಕೇಶಿನಿಯನ್ನ. ಪ್ರಹ್ಲಾದನ ಮಗ ವಿರೋಚನ, ಬೃಹಸ್ಪತಿಯ ಮಗ ಸುಧನ್ವ ಇಬ್ರು ಇಷ್ಟಪಡ್ತಾ ಇದ್ರು ಕೇಶಿನಿಯನ್ನ. ಸ್ವಯಂವರ ಏರ್ಪಡಿಸ್ತಾರೆ ಕೇಶಿನಿಗೆ. ಹುಡುಗಿ ತನಗೆ ಯಾರು ಇಷ್ಟ ಆಗ್ತಾರೋ ಆ ವರನನ್ನ ವರಿಸ್ಬೋದು. ಯಾಕಂದ್ರೆ ಯಾರಿಗೂ ನಿರಾಶೆ ಆಗಬಾರದು. ಅವಳು ಯೋಚನೆ ಮಾಡಿದ್ಲು, ತುಂಬಾ ಜನ ಬಂದಿದ್ದಾರೆ, ನಾನು ಯಾರನ್ನಾದ್ರೂ ಒಬ್ಬರನ್ನ ಆಯ್ಕೆ ಮಾಡಿದ್ರೆ ಮತ್ತೊಬ್ರು ಬೇಸರ ಆಗೇ ಆಗತ್ತೆ.
ಏನ್ ಮಾಡ್ಬೇಕು? ಈ ಕಡೆ ಅವಳಿಗೆ ಗೊತ್ತಿತ್ತು, ವಿರೋಚನನ ಬಗ್ಗೆನೂ ಗೊತ್ತಿತ್ತು, ಸುಧನ್ವನ ಬಗ್ಗೆನೂ ಗೊತ್ತಿತ್ತು. ಒಂದು ಉಪಾಯ ಮಾಡ್ತಾಳೆ ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ. ಏನು ಅಂದ್ರೆ ಅವರಿಬ್ಬರ ಹತ್ರ ಹೋಗಿ ಹೇಳ್ತಾಳೆ, ನಿಮ್ಮಿಬ್ರಲ್ಲಿ ಯಾರು ಶ್ರೇಷ್ಠರೋ ಅವರನ್ನ ನಾನು ಮದ್ವೆ ಆಗ್ತೇನೆ. ನೀವಿಬ್ರೇ ಮಾತಾಡಿ ತೀರ್ಮಾನವನ್ನ ಮಾಡ್ಕೊಂಡು ನನ್ನ ಹತ್ರ ಬನ್ನಿ ಅಂತ ಹೇಳ್ಬಿಟ್ಲು. ಈ ಕಡೆ ಸುಧನ್ವ ಮತ್ತೆ ವಿರೋಚನ ಏನ್ ಮಾಡ್ತಾರೆ, ಇಬ್ರು ಇದಾರೆ. ವಿರೋಚನ ಹೇಳ್ತಾನೆ, ಈ ಬ್ರಾಹ್ಮಣರೆಷ್ಟು, ನಾನು ದೈತ್ಯ, 3 ಲೋಕವನ್ನು ಗೆದ್ದ ವಂಶ ನನ್ನದು, ಪ್ರಹ್ಲಾದ ನನ್ನ ತಂದೆ, ಯಾರಿಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ವಿರೋಚನ. ಸುಧನ್ವ ಸುಮ್ನೆ ಇರ್ತಾನ? ಅವನ್ ಶುರು ಮಾಡ್ದ, ನನ್ನ ತಂದೆ ದೇವತೆಗಳ ಗುರು, ಇಂದ್ರನೂ ಕೂಡ ಸಿಂಹಾಸನದಿಂದ ಎದ್ದು ಬಂದು ನಮಸ್ಕಾರ ಮಾಡ್ತಾರೆ, ನಾನೇ ಹೆಚ್ಚು ಅಂದ. ಹುಡುಗಿ ನಿಂತ್ಕೊಂಡು ನೋಡ್ತಾ ಇದ್ಲು ಕೇಶಿನಿ. ಆಯ್ತು ವಿರೋಚನ ಇಲ್ಲೇ ಇರ್ಲಿ, ಅವನು ಇರ್ಲಿ, ಇಬ್ರು ಕೂಡಿ ಮಾತಾಡಿ, ಆಮೇಲೆ ನಾವು ಯೋಚನೆ ಮಾಡೋಣ ಅಂತ ಹೇಳಿದ್ಲು. ಸುಧನ್ವ ಏನ್ ಮಾಡ್ತಾನೆ, ಹುಡುಗಿ ಅರಮನೆಯ ಬಂಗಾರದ ಆಸನದಲ್ಲಿ ಕೂತ್ಕೊಂತ. ಯಾರೋ ದೇವಗುರು ಬೃಹಸ್ಪತಿಯ ಮಗನಾದಂತಹ ಸುಧನ್ವ ಹೋಗಿ ಬಂಗಾರದ ಆಸನದಲ್ಲಿ ಕೂತ್ಕೊಂಡಾಗ ವಿರೋಚನ ಅದನ್ನ ನೋಡಿ ಕೋಪ ಮಾಡ್ಕೊಂತಾನೆ, ಏಯ್ ನೀನು ಬ್ರಾಹ್ಮಣ, ಮಣೆಯಲ್ಲೋ ದರ್ಭಾಸನದಲ್ಲೋ ಕೂತ್ಕೊಳ್ಳೋ ಯೋಗ್ಯತೆ ಇರ್ತಕ್ಕಂಥವ್ ನೀನು. ಬ್ರಾಹ್ಮಣರಿಗೆ ಸ್ವರ್ಣಾಸನ ಸರಿಯಲ್ಲ, ಚಿನ್ನದ ನಿನಗೆ ಕುರ್ಚಿ ಬೇಕಾ? ನಾನಾದರೆ ದೈತ್ಯರಾಜ, ನನಗೆ ಬಂಗಾರದ ಪೀಠ ಯೋಗ್ಯ. ಜಗಳ ಹೆಚ್ಚಾಗೋಯ್ತು. ನೋಡ್ಬಿಡೋಣ ಯಾರ್ ಸೋಲ್ತಾರೆ, ಅವನ ಪ್ರಾಣ ಗೆದ್ದವನ ಕೈಲಿರ್ಲಿ, ಆದ್ರೆ ಸರಿಯಾದ ನಿರ್ಣಯ ಕೊಡೋರು ಯಾರು ಇವರಿಬ್ಬರನ್ನ ನೋಡಿ? ಇದ್ರಲ್ಲಿ ಯಾರು ಹೆಚ್ಚು ಅಂತ ತೀರ್ಪು ಕೊಡೋರು ಯಾರು? ವಿವಾದ ಹುಟ್ಟುಬಿಡ್ತು. ವಿರೋಚನ ಹೇಳ್ತಾನೆ, ನನಗೆ ದೇವತೆಗಳಲ್ಲಿ ನಂಬಿಕೆ ಇಲ್ಲ, ದೇವತೆಗಳಲ್ಲಿ ನಂಬಿಕೆ ಇಲ್ಲ, ಅವ್ರು ಕಪಟಿಗಳವ್ರು, ಸುಳ್ಳು ಹೇಳ್ಬಿಡ್ತಾರೆ, ವಂಚಕರವರು. ಇನ್ ಮನುಷ್ಯರಂತೂ ನಾವು ನಂಬೋದೇ ಇಲ್ಲ ಮನುಷ್ಯರನ್ನ. ಹಾಗಾದ್ರೆ ನಿನ್ ತಂದೆ ಪ್ರಹ್ಲಾದನ್ ಕೇಳ್ಬಿಡೋಣ. ವಿರೋಚನನ ಮಾತಿಗೆ ಸುಧನ್ವ, ಯಾರೂ ಬೇಡ, ಅವ್ರ ನಂಬಲ್ಲ ಇವ್ರ ನಂಬಲ್ಲ ಅಂತ ಇದೆಯಲ್ಲ, ನಿನ್ ತಂದೆ ನೀನ್ ನಂಬ್ತೀಯ? ಪ್ರಹ್ಲಾದ್ರು ಧರ್ಮಪರಾಯಣ, ಸತ್ಯಸಂಧ. ಆಯ್ತು, ನನ್ ತಂದೆ ಆದ್ರೆ ಸರಿ, ಒಪ್ತೀನಿ, ಇಬ್ರಿಗೂ ಒಪ್ಪಿಗೆ ಆಯ್ತು, ನನ್ ತಂದೆ ಡಿಸೈಡ್ ಮಾಡ್ಲಿ. ಯಾರು? ಪ್ರಹ್ಲಾದ್ರು. ಯಾರು ಶ್ರೇಷ್ಠ ಅಂತ ನಿರ್ಧಾರವನ್ನ ಮಾಡ್ಲಿ. ಅಲ್ಲಿಬ್ರು ಹೋಗ್ತಾರೆ. ಧರ್ಮ ತಿಳಿದ ಪ್ರಹ್ಲಾದ ಸುಧನ್ವನಿಗೆ ಅರ್ಘ್ಯ ಪಾದ್ಯ ಮಧುಪರ್ಕವನ್ನ ಕೊಟ್ಟು ಉಪಚಾರ ಮಾಡ್ತಾರೆ, ಗೋದಾನವನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಾರೆ. ವಿರೋಚನನಿಗೆ ಆಶ್ಚರ್ಯ, ಕೇವಲ ಒಬ್ಬ ಬಡ ಬ್ರಾಹ್ಮಣನಿಗೆ ನನ್ನ ತಂದೆ ಯಾಕಿಷ್ಟು ಉಪಚಾರವನ್ನ ಮಾಡಿದ್ರು ಅಂತ ಮಾತಾಡ್ಲಿಲ್ಲ. ಸುಧನ್ವ ಪ್ರಹ್ಲಾದರ ಬಳಿ ಹೇಳ್ತಾನೆ, ನಮ್ಮಿಬ್ಬರ ಸ್ಪರ್ಧೆಯಲ್ಲಿ ನಿರ್ಣಯವನ್ನ ನೀವೇ ಕೊಡ್ಬೇಕು. ಹೆಚ್ಚಾಗಿ ಮಾತುಗಳನ್ನಾಡಿದ ದೈತ್ಯರಾಜ ನಿಜವನ್ನ ತಿಳಿದು ಆಡ್ದಿದ್ರೆ ಅಧರ್ಮ ಬರುತ್ತೆ, ಪಾಪ ಬರುತ್ತೆ. ಸುಳ್ಳಾಡ್ದವನಿಗೆ ಬರುವ ಸಂಕಟ ಎಂತದ್ದು ಅಂತ ಗೊತ್ತು. ತನ್ನ ಪತಿಯು ಬೇರೊಬ್ಬ ಸ್ತ್ರೀ ಜೊತೆ ಮಲಗಿದ್ರನ್ನು ಕಂಡಂತಹ ಪತ್ನಿಗೆ ಎಂತ ಸಂಕಟ ಬರುತ್ತೆ ಅಂತ ಗೊತ್ತು. ಆ ದುಃಖ, ಜೂಜಾಡಿ ಸರ್ವಸ್ವ ಕಳ್ಕೊಂಡಂತ ದುಃಖ ಗೊತ್ತಾಗತ್ತೆ. ಸುಳ್ಳು ಸಾಕ್ಷ್ಯ ಹೇಳಿದವನಿಗೆ ಪಾಪ ಬರುತ್ತೆ. ಒಬ್ಬ ಹಸಿವಿನಿಂದ ಬಳಲಿ ಒಂದೂರಿಗೆ ಬಂದಾಗ ಬಾಗಿಲಲ್ಲಿ ಅವನನ್ನ ತಡೆದು ಅನ್ನ ಕೊಡ್ಲಿಲ್ಲ ಅಂದ್ರೆ ಪಾಪ ಬರುತ್ತೆ. ಅದೇ ತರ ಈ ತೀರ್ಪಿನಲ್ಲಿ ಏನಾದ್ರೂ ಸುಳ್ಳನ್ನ ಕೊಟ್ರೆ ಆ ಪಾಪ ಬರುತ್ತೆ ಅಂತ ಹೇಳ್ದ ಸುಧನ್ವ. ಸುಳ್ಳಾಡಿದವನಿಗೆ ತನ್ನ ಪೂರ್ವದ 5 ಪಿತೃಗಳ ಅಧೋಗತಿಗೆ ಹೋಗ್ತಾರೆ. ದೈತ್ಯರಾಜ, ನೀನು ಧರ್ಮ ತಿಳಿದವನು, ನಿರ್ಭೀತಿಯಿಂದ ಸತ್ಯದ ತೀರ್ಪನ್ನ ಕೊಡು. ಇನ್ನೂ ಹೇಳೋದಿದೆ, ಹೇಳ.
ಪ್ರಹ್ಲಾದ ನಡುಗಿ ಹೋದ. ಬೇಡ ಬೇಡ, ನೀವು ಹೇಳೋದೆಲ್ಲ ನನಗೆ ಗೊತ್ತು, ನಾನು ಸತ್ಯದ ಪರವಾಗಿ ತೀರ್ಪನ್ನ ಕೊಡ್ತೇನೆ, ಆದ್ರೆ ನೀವು ನನಗೆ ಒಂದು ವರವನ್ನ ಕೊಡ್ಬೇಕು. ಸುಧನ್ವ ಒಪ್ಪದ, ನೀನ್ ಸತ್ಯವಾಗಿ ತೀರ್ಪು ಕೊಡೋದಾದ್ರೆ ನಾನು ವರ ಕೊಡ್ತೇನೆ. ಸರಿ, ಪ್ರಹ್ಲಾದ ತೀರ್ಪನ್ನ ಕೊಡ್ತಾ ಇದ್ದಾರೆ. ಅಯ್ಯ ಬೃಹಸ್ಪತಿ ದೇವಗುರು, ನನಗಿಂತ ಹೇಗೆ ಶ್ರೇಷ್ಠನೋ ಹಾಗೆ ಈ ಸುಧನ್ವನು ನನ್ನ ಪುತ್ರನಾದ ಈ ವಿರೋಚನನಿಗಿಂತ ಶ್ರೇಷ್ಠ. ಆದರೆ ಸುಧನ್ವ, ಇವನ ಪ್ರಾಣ ಈಗ ನಿನ್ನ ಪಣದಂತೆ ನಿನ್ನ ಕೈಲಿರುವುದಲ್ಲವೇ? ನನಗೆ ನನ್ನ ಮಗನನ್ನ ಉಳಿಸಿಕೊಡು, ಇದೇ ನಾನು ಕೇಳ್ಕೊಂತ ಇರೋ ವರ. ಅರ್ಥ ಆಯ್ತಾ ಎಂತ ವರ ಕೇಳ್ದ? ಸರ್ವಶ್ರೇಷ್ಠ ವಿರೋಚನನಿಗಿಂತ ಸುಧನ್ವನೇ, ಆದ್ರೆ ನನಗೆ ನನ್ನ ಮಗನನ್ನ ಉಳಿಸ್ಕೊಡು. ಅದ್ರ ಅರ್ಥ ಅವನು ಇಷ್ಟಪಟ್ರೆ ಹುಡುಗಿ ಅವನು ಕೊಟ್ಬಿಡು ಅಂತ. ಸುಧನ್ವ ಮೆಚ್ಚಿಬಿಟ್ಟ ಅವನ ಮಾತಿಗೆ, ಪ್ರಹ್ಲಾದನ ಮಾತಿಗೆ. ಭೇಷ್, ಪಣ ಇಟ್ಟದ್ದು ತೀರ್ಪು ಗಂಭೀರವಾಗಿ ಬರಲಿ ಅಂತ ಹೊರತು ಇವನ ಜೀವ ಪ್ರಾಣ ತೆಗೆಯೋಕಲ್ಲ, ನಿನ್ನ ಮಗನನ್ನ ನಿನಗೆ ಬಿಟ್ಕೊಟ್ಟಿದ್ದೇನೆ, ಹೋಗು. ಇಷ್ಟೇ ಕತೆ. ವಿದುರ ಕಥೆಯನ್ನ ಹೇಳ್ದ, ಮುಗಿಸ್ತಾ ಧೃತರಾಷ್ಟ್ರ ತಲೆ ತೆಗೆಸ್ಕೊಂಡ್ ಕೂತಿದ್ದಾನೆ. ಇದನ್ನ ಬೇಸರ ಆಯ್ತು, ಈ ಕತೆ ಕೇಳಿದ್ಮೇಲೆ ಏನು ಅನ್ನಿಸ್ತಿಲ್ವ, ಇವನ್ ಭಾವನೆನೇ ಇಲ್ವಲ್ಲ ಇವನ್ ಮುಖದಲ್ಲಿ. ದೊರೆ, ಈ ಕತೆ ಅರ್ಥ ಗೊತ್ತಾಯ್ತಾ? ಪ್ರಹ್ಲಾದನಿಗೆ ಪುತ್ರ ಮೋಹ ಇರ್ಲಿಲ್ಲ, ಮಗನ ಮೇಲೆ ಅಷ್ಟು ಆಸೆ ಇರ್ಲಿಲ್ಲ ಅವನಿಗೆ. ಸತ್ಯ ಧರ್ಮಗಳ ಪ್ರೇಮ ಇತ್ತು ಅವನಿಗೆ. ಅವನು ಮಗನ ಪ್ರಾಣ ಸುಧನ್ವನ ಕೈಲಿತ್ತು, ಸತ್ಯವನ್ನ ಹೇಳಿ ಮಗನನ್ನ ಬದುಸ್ಕೊಂಡ. ಅದು ವಿವೇಕ, ಜಾಣ್ಮೆ ಒಂದು. ಈಗ ನಿಮ್ಮದು ಇದೇ ಸ್ಥಿತಿ. ರಾಜ್ಯಕ್ಕಾಗಿ ಭೂಮಿಗಾಗಿ ಎದ್ದಿರೋ ಯುದ್ಧವನ್ನ ತಪ್ಪಿಸ್ಕೊಳಕಿರೋದು ಒಂದೇ ಮಾರ್ಗ, ಯುಧಿಷ್ಠಿರನ ರಾಜ್ಯವನ್ನ ಕೊಟ್ಟು ಅವನ ತಮ್ಮಂದಿರ ಪ್ರತಿಜ್ಞೆಗಳನ್ನ ಹಿಂಪಡೆಯೋ ತರ ಬೇಡ್ಕೊಂಡು ನಿಮ್ಮ ಮಕ್ಕಳ ಪ್ರಾಣವನ್ನ ಉಳಿಸ್ಕೊಳ್ಳೋದು. ಮೋಸಗಾರ ಅವನು ಮಾಡಿದ ಮೋಸವು ಎಂದಿಗೂ ರಕ್ಷಿಸಲ್ಲ. ಅವನು ಓದಿರೋ ವೇದ, ಮಾಡಿದ ಯಜ್ಞ ಯಾಗ ದಾನ ದಾಯಾದಿಗಳು ಮೋಸಗಾರನನ್ನ ಉಳಿಸಲ್ಲ. ಅವನಿಗೆ ಅಂತ್ಯಕಾಲ ಬಂದಾಗ ಅವನು ಮಾಡಿರೋ ಪುಣ್ಯ ಎಲ್ಲ ಕೈ ಬಿಟ್ಟು ಹಾರಿ ಹೋಗುತ್ತೆ. ಒಂದು ಪಕ್ಷಿ ಮೊಟ್ಟೆ ಇಟ್ಟು ಕಾವು ಕೊಟ್ಟಾದ್ಮೇಲೆ ಮರಿಗಳಿಗೆ ರೆಕ್ಕೆ ಬಂದಾಗ ಮರವನ್ನ ಬಿಟ್ಟು ಹಾರಿ ಹೋಗೋ ತರ ಮಾಡಿರೋ ಒಳ್ಳೆ ಕೆಲ್ಸ ಎಲ್ಲ ಕ್ರಮವಾಗಿ ಕಡಿಮೆ ಆಗ್ಬಿಡುತ್ತೆ. ಮದ್ಯಪಾನ, ಜಗಳ ಗಂಟತನ, ಕುಟುಂಬಗಳ ಮಧ್ಯೆ ವೈರ ಕಟ್ಟೋದು, ಸುಖ ಸಂಸಾರದಲ್ಲಿ ಗಂಡ ಹೆಂಡತಿ ಜೊತೆ ಜಗಳ ತಂದಿಕ್ಕೋದು, ಅಣ್ಣ ತಮ್ಮಂದ್ರ ಜೊತೆ ಕಲಹ ಹುಟ್ಟೋ ತರ ಮಾಡೋದು, ರಾಜರಿಗೆ ದ್ರೋಹ ಮಾಡೋದು, ಸ್ತ್ರೀ ಪುರುಷರಲ್ಲಿ ವಿವಾದ ಹಬ್ಸೋದು ಯಾವತ್ತೂ ಒಳ್ಳೇದಲ್ಲ. ನೀವು ನ್ಯಾಯಮೂರ್ತಿಗಳ ಸ್ಥಾನದಲ್ಲಿರೋರು ರಾಜ, ಪಾಂಡವ ಕೌರವರ ಮಧ್ಯೆ ನ್ಯಾಯಮೂರ್ತಿಗಳ ಸ್ಥಾನದಲ್ಲಿದ್ದೀರಾ. ನೀವೇ ಸುಳ್ಳು ಹೇಳ್ಬಿಟ್ರೆ, ನೀವೇ ದುಷ್ಟ ಪಕ್ಷವನ್ನ ವಹಿಸ್ಬಿಟ್ರೆ ಕಾಪಾಡೋರು ಯಾರು? 7 ಜನ ಯಾವತ್ತು ಸಾಕ್ಷ್ಯ ಹೇಳಕ್ಕೆ ಯೋಗ್ಯ ಅಲ್ಲ ಅಂತ ಶಾಸ್ತ್ರ ಹೇಳುತ್ತೆ. 7 ಜನನನ್ನ ಯೋಗ್ಯ ಅಲ್ಲ ಅವನು. ನಾನ್ ಕೈರೇಖೆ ನೋಡಿ ಭವಿಷ್ಯ ಹೇಳ್ತೀನಿ ಅನ್ನೋನು ನಂಬೇಡುದು, ಯಾವತ್ತೂ ಅವ್ರನ್ನ ನಂಬಾರ್ದಂತೆ ವಿದುರ ಹೇಳೋ ಮಾತು. ಮೊದಲು ಕಳ್ಳತನ ಮಾಡ್ಕೊಂಡು ಆಮೇಲೆ ವ್ಯಾಪಾರ ಮಾಡ್ತೀನಿ ಅಂತ ವ್ಯಾಪಾರದ ತಲೆ ಕೂತಿರೋನನ್ನ ನಂಬಾರ್ದು. ಶಕುನ ಹೇಳಿ ವಂಚನೆ ಮಾಡೋನ್ ನಂಬಾರ್ದು. ಒಬ್ಬನಿಗೆ ವೈರಿ ಆದವ್ ನಮಗ್ ಮಿತ್ರ ಆಗ್ತಾನೆ ಅಂತ ನಂಬಾರ್ದು. ಹಾಡನ್ನೇ ಕಲಿದೆ ಗಾಯಕ ಅಂತ ಹೇಳ್ಕೊಳನ್ನ ನಂಬಾರ್ದು. ಯಾವತ್ತೂ ನಂಬಾರ್ದು. ಇನ್ನು 20 ಜನ ಇದ್ದಾರೆ, ಅವ್ರನ್ನು ನಂಬಾರ್ದು. ದಾರಿ ಬಿಟ್ಟವ್ರನು ಅಂತ ಕರಿತೀವಿ ಅವ್ರನ್ನ. ಮನೆಗೆ ಬೆಂಕಿ ಇಡೋನು, ವಿಷಪ್ರಯೋಗ ಮಾಡೋನು, ವ್ಯಭಿಚಾರವನ್ನ ಮಾಡೋನು, ಸೋಮಲತೆಯನ್ನ ಮಾರ್ತಕ್ಕಂಥವನು, ಆಯುಧವನ್ನ ತಯಾರು ಮಾಡೋನು, ಚಾಡಿಕೋರ, ಮಿತ್ರದ್ರೋಹಿ, ಭ್ರೂಣವನ್ನ ಹತ್ಯೆ ಮಾಡೋನು, ಗುರುಪತ್ನಿಯನ್ನೇ ಬಯಸೋನು, ಬ್ರಾಹ್ಮಣನಾಗಿದ್ರು ಕುಡಿತವನ್ನ ಕಲ್ತವನು,
ಕ್ರೂರ ವರ್ತನೆಯನ್ನ ಮಾಡೋನು, ನಾಸ್ತಿಕ, ಅಶುಚಿಯಿಂದ ಕೂಡಿರೋನು, ವೇದನ ನಿಂದನೆ ಮಾಡೋನು, ಲಂಚವನ್ನ ತಗೊಂತಕ್ಕಂಥವನು, ಬಡ ಜನರಿಗೆ ಮೋಸ ಮಾಡ್ತಕ್ಕಂಥವನು, ಇವರನ್ನ ಯಾರನ್ನು ಕೂಡ ನಂಬಾರ್ದು. ಇವರೆಲ್ಲರೂ ಕೂಡ ಬ್ರಹ್ಮ ಹತ್ಯೆಗೆ ಸಮವಾದಂತಹ ದೋಷಪೂರಿತರಾಗ್ತಾರೆ. ಎಲ್ಲ ವಿದುರ ನೀತಿ ಬೋಧನೆಯನ್ನ ಮಾಡ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ. ಹಾಗಾದ್ರೆ ಎಲ್ಲ ನೀತಿ ಬೋಧನೆ ಅರ್ಥ ಆಗ್ಬೇಕು ಅಂತಲ್ಲ, ಅಷ್ಟು ನೀತಿ ಬೋಧನೆಯಲ್ಲಿ ನಮಗ್ ಯಾವ್ದು ಅಪ್ಲೈ ಆಗತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕಾಗತ್ತೆ. ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಗೊತ್ತಾಗತ್ತೆ. ಎಲ್ಲವೂ ಕೇಳಕ್ ಸುಂದರವಾಗಿರುತ್ತೆ, ಆದ್ರೆ ಪಾಲ್ಸಕ್ ತುಂಬಾ ಕಷ್ಟ ಆಗುತ್ತಲ್ಲ, ಏನ್ ಮಾಡೋದು? ಅದಕ್ಕೆ ವಿದುರ ಕಥೆ ಎಲ್ಲ ಹೇಳ್ತಾನೆ ಪಾಪ, ಅರ್ಥ ಮಾಡಿಸ್ಬೇಕು ಅಂತ. ಕಥೆಯನ್ನ ಹೇಳ್ದವ್ರಿಗೂ ಕಥೆಯನ್ನ ಕೇಳ್ದವ್ರಿಗೂ ಅದರ ಹಿನ್ನೆಲೆ ಗೊತ್ತಾಗ್ಬೇಕು, ಅದರ ಸ್ವಾರಸ್ಯ ಗೊತ್ತಾಗ್ಬೇಕು, ಅದರಲ್ಲಿ ಇರ್ತಕ್ಕಂಥ ಗಾಂಭೀರ್ಯವಾದಂತ ವಿಚಾರಗಳು ಗೊತ್ತಾಗ್ಬೇಕು. ಏನ್ ಹೇಳಿದ್ರು ಧೃತರಾಷ್ಟ್ರನ ಉತ್ತರ ಇಲ್ಲ. ಮನುಷ್ಯನಿಗೆ ದುರಭಿಮಾನ ಇರಬಾರ್ದು, ಬಂದ ಮೋಹ ಕೇಡು. ವಯಸ್ಸಾದ್ಮೇಲೆ ರೂಪ ಕೆಟ್ಟೋಗುತ್ತೆ ಮನುಷ್ಯನಿಗೆ, ಹಾಗೆ ದುರಾಸೆಯಿಂದ ಧೈರ್ಯ ಕೆಡಬಾರ್ದು. ಮೃತ್ಯು ಅನ್ನೋದು ಬಂದು ಪ್ರಾಣವನ್ನ ಅಪಹರಣ ಮಾಡಿದಾಗೆ ಅಸೂಯೆ ಅನ್ನೋದು ಧರ್ಮ ಬುದ್ಧಿ ಹಾಳು ಮಾಡಿಬಿಡುತ್ತೆ. ಅದಕ್ಕೆ ಹೇಳ್ತಾ ಇರ್ತಾರೆ, ಕೆಲವೊಂದಷ್ಟು ವಿಚಾರ ಜೀವನದಲ್ಲಿ ಮಿತವಾಗಿರ್ಬೇಕು, ಹಿತ ಮಿತವಾಗಿದ್ರೆ ಜೀವನ ಸುಂದರವಾಗಿರುತ್ತೆ. ಅದಕ್ಕೆ ಕೃಷ್ಣನ ನಾನುಡಿ ಬಹಳ ಸೊಗಸಾಗಿರ್ತಕ್ಕಂಥ ವಿಚಾರ. ಅವರನ್ನ ನಾವು ಸದಾ ಆರಾಧನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಸದಾಕಾಲ ಆತನನ್ನ ಸ್ಮರಿಸ್ಕೋಬೇಕು ಅಂದ್ರೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಬೇಕು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.